40 ವರ್ಷಗಳ ಹಳೆಯದಾದ ಹಾಲ್ಡಾ ಕಂಪನಿಯ ಟೈಪಿಂಗ್ ಮಿಷನ್ ನಲ್ಲಿ ಪ್ರಶ್ನೆಯೊಂದು ಟೈಪ್ ಮಾಡುವ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಡಬೇಕಾಗಿ ತಮ್ಮಲ್ಲಿ ಮೂಲಕ ಕೇಳ್ಕೊತಿದ್ದೇನೆ. ನಿರ್ದೇಶಕರು, ಸಾಹಿತಿಗಳು, ಖ್ಯಾತ ಅಂಕಣಕಾರರು ಓಂ ಗಣೇಶ್ ಅವರಲ್ಲಿ ಕೇಳ್ಕೊತಿದ್ದೇನೆ. ದಯವಿಟ್ಟು ತಮ್ಮ ಉದ್ಘಾಟನಾ ಮಾತಿಗಾಗಿ ಇದೀಗ ತಮ್ಮನ್ನ ಕುಂದಾಪುರದಲ್ಲಿ ಇಂತಹ ದೇವಸ್ಥಾನದಲ್ಲಿ ಇಂತಹ ಕಾರ್ಯಕ್ರಮ ಆಯಿತು. ಕೊನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನಟ ಓಂ ಗಣೇಶ್ ಅವರ ಜಾದೂ ನಡೆಯಿತು ಅಂತ ಒಂದು ಲೈನ್ ಕೊನೆಗೆ ಬರ್ತಾ ಇತ್ತು. ಆ ಒಂದು ಲೈನ್ ಬಂದಿದ್ದು ತಿಂಗಳುಗಟ್ಟಲೆ ನನಗೆ ಹ್ಯಾಂಗ್ ಓವರ್. ಜೊತೆಗೆ ಬಾಂಬೆ ಅವರು ಊರಿಗೆ ಬಂದಾಗ ಹೇಳ್ತಾ ಇದ್ರು, ಮೊನ್ನೆ ಉದಯವಾಣಿಯಲ್ಲಿ ನಿಮ್ದೊಂದು ಹೆಸರು ನೋಡಿದೆ, ಮೊನ್ನೆ ಅದ್ಯಾವುದೋ ಒಂದು ಪತ್ರಿಕೆಯಲ್ಲಿ ಅಂದರೆ ಒಂದು ಲೈನ್, ಕೊನೆಯ ವರದಿಯ ಕೊನೆಯಲ್ಲಿ ಬರುವ ಒಂದು ಲೈನ್, ಒಂದು ಅಕ್ಷರಗಳು ಕೂಡ ಒಂದು 40 ವರ್ಷದ ಹಿಂದೆ ತಿಂಗಳುಗಟ್ಟಲೆ ಇಡೀ ರಾಜ್ಯದ ಜನ ನಮ್ಗೆ ಸಿಕ್ಕಿದಾಗ ಗುರುತಿಸುವಂತಹ ದಿನ ಆಗಿತ್ತು. ಆದರೆ ಇವತ್ತು ಇತ್ತೀಚೆಗೆ ಒಂದು ಪೇಪರಲ್ಲಿ ಅರ್ಧ ಪುಟ ನನ್ನ ಮನೆ ಬಂದಿತ್ತು. ಅರ್ಧ ಪುಟ. ಒಂದು ದಿವಸ ಪೇಟೆಯಲ್ಲಿ ಎಲ್ಲ ಕಾರು ಬೈಕ್ ಎಲ್ಲ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನೋಡಿದೆ, ಓ ಗಣೇಶ ಯಾವಾಗ ಬಂದ್ರಿ ಊರಿಗೆ? ಇಲ್ಲ, ಬಂದು 1 ದಿವಸ ಆಯಿತು. ಮತ್ತೆ ಹೇಗಿದ್ದೀರಿ? ಈಗ ಆರಾಮಿದ್ದೀರಿ. ಹೌದು, ಏನೂ ಸುದ್ದಿ ಇಲ್ಲ. ಆಮೇಲೆ ನಾನೇ ಕೇಳೋದು, ಅದೇ ಇವತ್ತು ಬಂದಿದ್ದಲ್ಲ, ಮೊನ್ನೆ ಯಾರೊಬ್ಬರು ಪೇಪರ್ನವ್ರು ಸಿಕ್ಕಿದ್ರಲ್ಲ, ಇವತ್ತೊಂದು ನನ್ನ ಬಗ್ಗೆ ಬರೆದಿದ್ದಾರೆ. ಹೌದಾ? ಯಾವ ಪೇಪರಲ್ಲಿ? ಆ ಪೇಪರ್ ಹೆಸರು ಹೇಳ್ತೇನೆ. ಅಯ್ಯೋ, ನಮ್ಮನೇಲಿ ಅದೇ ಪೇಪರ್ ತರೋದು ಮಾರ್ರೆ. ಅದರಲ್ಲಿ ಈ ಮಂಗಳೂರು ಕರಾವಳಿ ಎಡಿಷನ್ ಅಂತ ದೇವರು ಬರುತ್ತಲ್ಲ, ಲೋಕಲ್ ನ್ಯೂಸ್, ಅದರಲ್ಲಿ. ಅಯ್ಯೋ ಹೌದಾ? ನಾನು ನೋಡಲೇ ಇಲ್ಲ ಮಾರ್ರೆ. ಇಷ್ಟೇ. ಪತ್ರಿಕೆ ಇಂದಿಗೂ ಇರುವಂಥದ್ದನ್ನು ಜ್ವಲಂತವಾಗಿ ಅನುಭವಿಸಿದ್ದೇನೆ. ಅರ್ಧ ಪುಟ ಬಂದರೂ ಕೂಡ, ದೊಡ್ಡ ದೊಡ್ಡ ಫೋಟೋ ಹಾಕಿ ಬಂದರೂ ಕೂಡ, ಅವರು ಎದುರು ನಿಂತು ಮಾತಾಡಿಸಿ ಅವ್ರ ಮನೆಯಲ್ಲದೇ ಪೇಪರ್ ಬಂದರೂ ಕೂಡ, ಅವ್ರನ್ನ ಕೇಳಿದ್ರೂ ಕೂಡ, ಹೀಗೆ ಬಂದಿದೆ ಅಂತ ನಾವಲ್ಲಿ ತೊಗೊಂಡೋಗಿ ಆ ಜಾಗದಲ್ಲಿ ಇಟ್ಟರೂ ಕೂಡ, ಅಯ್ಯೋ ಹೌದಾ, ನೋಡಲೇ ಇಲ್ಲ ಮತ್ತೆ ನೋಡ್ತೆ, ಮನೆ ಕೊಟ್ಟು ನೋಡ್ತೆ ಅನ್ನುವಂಥ ಸ್ಥಿತಿ. ಇದು ನಮ್ಮ ಕ್ಷೇತ್ರದ, ಅಂದರೆ ನನ್ನ ಕ್ಷೇತ್ರವೂ ಕೂಡ ಪತ್ರಿಕಾರಂಗ. ನೀವು ಹೇಳಿದ್ರಿ, ಬೈಂದೂರಿನ ಮೊದಲ ಪತ್ರಕರ್ತ ನಾನು. 1989ರಿಂದ 91ರವರೆಗೆ 3 ವರ್ಷಗಳ ಕಾಲ ಹೊಸದಿಗಂತ ಪತ್ರಿಕೆಗೆ ಬೈಂದೂರಿಂದ ವರದಿ ಮಾಡ್ತಿದ್ದವನು ನಾನು. ಕಾಲೇಜಿಗೆ ಬರೆದು ಮುಗಿದು ಎಲ್ಲ ಮ್ಯಾಜಿಕ್ ಶೋ ಓಡಾಡುವಾಗ ನನಗೆ ಅವಾಗ ಪತ್ರಕರ್ತರು ಒಂದು ಕೂಡಲೇ ಎಲ್ಲರೂ ಕರೀತಾರೆ, ಗೌರವ ಸಿಗುವುದು, ಒಂದು ಜೀವನಕ್ಕೆ ಹಾಕುವುದು ಅನ್ನೋದು ಕೆಟ್ಟ ಕನಸು. ಆವಾಗ ನಿಜಕ್ಕೂ ಕೆಟ್ಟ ಕನಸು ಅಂದರೆ ಇವತ್ತು ಹೇಳೋದು ನಾನು. ಆವಾಗೆಲ್ಲ ನೋಡೋಣ ಅಂತೇಳಿ ಶಾಲೆಯಲ್ಲೋ ಯಾರಿಗೋ ಹುಡುಗಿಗೋ ಇನ್ಯಾರಿಗೋ ಪತ್ರಗೀತರು ಬರೆದು ಒಂದು 2 ಅಕ್ಷರ ಗೊತ್ತಿತ್ತಲ್ಲ ನಮಗೆ. ಹೆಚ್ಚಿನ ಪತ್ರಕರ್ತರು ನಾವೀಗ ಅಂದುಕೊಳ್ಳೋದು ಆವಾಗ ಬರಹ ನನ್ನದು ಗೀಳು. ನಮ್ಮ ಕಾಲೇಜ್ ಮಿತ್ರರಿಗೂ ಎಲ್ಲರಿಗೂ ಒಂದು ಪತ್ರ ಬರೆದು ಆ ಅಕ್ಷರಗಳನ್ನು ರೂಢಿಸಿ, ವಾಕ್ಯಗಳನ್ನು ಕೂಡಿಸಿ ಬರೆಯುವಂಥದ್ದು ಅಭ್ಯಾಸ ಆದ ಮೇಲೆ ಸರಿ, ಇನ್ನೇನು ಮಾಡೋದು, ನಮಗೆ ಅವಕಾಶ ಎಲ್ಲಿದೆ? ಇದ್ರ ಪತ್ರಿಕೆಯಲ್ಲಿ ಮಾತ್ರ ಅಲ್ಲ, ಹಾಗಾದ್ರೆ ಪತ್ರಿಕೆಗೆ ಬರೆಯುವ ಅಭ್ಯಾಸ ಮಾಡುವ ಅಂತೇಳಿ ಮಾಡಿಕೊಂಡು ಬೈಂದೂರು ವರದಿಗಾರನಾಗಿ 2 ವರ್ಷ ಕೆಲಸ ಮಾಡ್ತಾ ಆಗ ನನಗನ್ನಿಸಿದ್ದು, ಆವಾಗೆಲ್ಲ ಡೈಲಿ ರಿಪೋರ್ಟು ನಾವು ಕಳಿಸಿದ ಕೂಡಲೇ ಬರೋದಿಲ್ಲ. ಬೆಳಿಗ್ಗೆ ಎಲ್ಲೆಲ್ಲೋ ಹೋಗಿ ಸ್ಕೂಟರ್ನಂತೆ, ಸೈಕಲ್ನಂತೆ ಹೋಗಿ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ನೋಡಿಕೊಂಡು ವರದಿ ಮಾಡಿ ಮನೆಗೆ ಬರೋದು. ಫೋಟೋ ಇವತ್ತು ಕೊಡೋದಿಲ್ಲ, 3 ದಿವಸದಲ್ಲಿ ಫೋಟೋ ಬರುತ್ತೆ, ನ್ಯೂಸ್ ರೆಡಿ ಇರುತ್ತೆ. ಆಯ್ತು, ಫೋಟೋ ಬಂದಿದೆ ಗಣೇಶ ಅಂತ ಹೇಳೋದು. ಫೋಟೋ ತೊಗೊಂಡ್ಬಂದು ಬೆಳಿಗ್ಗೆ ಎಲ್ಲ ರೆಡಿ ಮಾಡಿ ಕವರಿಗೆ ಹಾಕಿ ಬೈಂದೂರಿಂದ ಮಂಗಳೂರಿಗೆ ಒಂದು ಬಸ್ಸು ಹೋಗ್ತಾ ಇದ್ದಾಗ ವಿವೇಕ. ಆ ಬಸ್ಸು ಬೆಳಿಗ್ಗೆ 6 ಗಂಟೆ ಹೋಗೋದು ಮಾತ್ರ. ಆವಾಗ ಅಲ್ಲಿ ಬಸ್ಸಿನ ಕಂಡಕ್ಟರ್ ಅಥವಾ ಏನು ನಿರ್ವಾಹಕ ಇರ್ತಾರಲ್ಲ, ಅವರು ಗಣೇಶನ ಇವತ್ತೆಂಥವ್ರು ಉಂಟ ಅಂತ ಸಂಜೆ ಕೇಳೋದು, ನಾಳೆ ಬೆಳಿಗ್ಗೆ ಕೊಡ್ತೀನಿ ಮಾರ್ರೆ ಅಂತೇಳಿ ಆ ಬಸ್ಸಿಗೆ ಕವರ್ ಕೊಡೋದು. ಆ ಕವರ್ ಸೀದಾ ಮಂಗಳೂರಿಗೆ ಹೋಗ್ತದೆ. ಮಂಗಳೂರಿಗೆ ಹೋಗಿ ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಒಂದು 3 ಬಾಕ್ಸ್ ಇರ್ತದೆ. ಉದಯವಾಣಿ ಬಾಕ್ಸು, ಅಲ್ಲಿಯ ಮುಂಗಾರು, ಹೀಗೆ 3 ಬಾಕ್ಸ್. ಆ ಬಾಕ್ಸಲ್ಲಿ ನಮ್ಮದು ಯಾವುದೋ ಒಂದು ಬಾಕ್ಸಲ್ಲಿ ಹಾಕ್ತಾರೆ ಅವರು. 12 ಗಂಟೆಗೆ ಅವರು ಒಂದು ಕಲೆಕ್ಟ್ ಮಾಡಿ ಹೋಗುವಂಥದ್ದು. ಆಯಿತು, ನಾವು ಕಳಿಸಿದ್ದು ನ್ಯೂಸು 4-5 ದಿವಸದಲ್ಲಿ ಫೋಟೋ ಬಂದು ಅವ್ರಿಗೆ ಕಳಿಸಿ, ಅವರ ಪೇಪರಿಗೆ ಬರೋದು ಕೂಡ ಕೂಡಲೇ ಬರೋದಿಲ್ಲ. ನಾನು ಮತ್ತೆ ಫೋನು ನಮ್ಮ ಮನೇಲಿಲ್ಲ. ಪೋಸ್ಟ್ ಆಫೀಸಿಗೆ ಹೋಗಿ ಫೋನ್ ಮಾಡಿ ಕೇಳೋದು, ಸರ್ ಮೊನ್ನೆ ಒಂದು ವಾರದ ಹಿಂದೆ 8ನೇ ತಾರೀಕಿಗೆ ಒಂದು ಹೀಗೆ ಸೇತುವೆ ಮುರಿದೋಗಿ ಒಂದು ಫೋಟೋ ಕಳಿಸಿದ್ನಲ್ಲ ಸರ್, ಒಂದು ನ್ಯೂಸ್ ಮಾಡಿದ್ನಲ್ಲ ಸರ್ ಅಂತ ಹೇಳಿದಾಗ, ಇಲ್ಲ ತೊಗೊಳ್ತೇವೆ, ಇವತ್ತು ಆಗೋದಿಲ್ಲ, ಶುಕ್ರವಾರ ತೊಗೊಳ್ತೇವೆ ಅಂತ ಹೇಳುವಾಗ
ಆಗೋದಿಲ್ಲ. ಶುಕ್ರವಾರ ಅಂದರೆ ಆ ವೇಗ ನೋಡಿ, ಒಂದು ನ್ಯೂಸು ಕೂಡ ಬರಲಿಕ್ಕೆ ಇಲ್ಲಿಂದ ಹೋಗಲಿಕ್ಕೆ ದಿನಗಟ್ಟಲೆ ಹೋಗಿ ವಾರಗಟ್ಟಲೆ ಹೋಗಿ ಅದು ಬಂದ ಮೇಲೂ ಕೂಡ ತಿಂಗಳಗಟ್ಟಲೆ ಹ್ಯಾಂಗೋರಿರುವಂಥ ಸ್ಥಿತಿ ಆ ಸಹನೆಯಿಂದ ಬೆಳೆದವರು ನಾವು. ಇವತ್ತು ಪತ್ರಿಕೆ ಸಹನೆಯನ್ನು ಬೆಳೆಸ್ತಕ್ಕಂಥದ್ದು ಆಗಿನ ಪತ್ರಕರ್ತರಿಗಿರ್ಬೋದು, ಓದುಗರಿಗಿರ್ಬೋದು, ಜನಸಾಮಾನ್ಯರಿಗಿರ್ಬೋದು, ಎಂಥ ಸಹನೆ ಆಗ. ಒಂದು ನ್ಯೂಸ್ ಯಾರೋ ಕೊಟ್ಟರು ಕೂಡ ಬರಲಿಲ್ಲ ಅಂತ ಕೇಳ್ತಿರ್ಲಿಲ್ಲ. ಒಂದು ವಾರದ ಮೇಲೆ ಬಂದರೂ ಥ್ಯಾಂಕ್ಸ್ ಹೇಳೋದಿಲ್ಲ ಬಿಡಿ, ನ್ಯೂಸ್ ಕೇಳ್ತಿಲ್ಲ. ಇವತ್ತು ಹಾಕಲ್ಲ, ಬಾಯ್ ನಾವು ನಿನ್ನೆ ಕಳಿಸೋದು ಬರಲ್ಲ ಬರೋ ಎಂತ ಬಾಯ್ ನಮ್ಮದು ಮುಟ್ಟಬೇಕಿದ್ರೆ ಇವತ್ತು ಒಂದಾಗಿದೆ. ಈಗ ವೇಗದ ಮನಸ್ಥಿತಿ, ಆಗ ಸಹನೆಯ ಮನಸ್ಥಿತಿ. ಮತ್ತು ಹೇಳ್ತೇವೆ ಪತ್ರಿಕೆ 4ನೇ ಅಂಗ ಅಂತ ನಾವೆಲ್ಲ ಹೇಳ್ಕೊಳ್ತೇವೆ. 4ನೇ ಅಂಗ ಹೌದಾಗಿದ್ದರೆ ಕನಿಷ್ಠ ನಮಗೆ ನಿಮಗೆಲ್ಲರಿಗೂ ಒಂದು ಶಾಲೆಯ ಅಧ್ಯಾಪಕರಿಗೆ, ಪ್ರಾಥಮಿಕ ಶಾಲೆಯ ಅಧ್ಯಾಪಕರಿಗೆ ಸಿಗುವಷ್ಟು ಒಂದು ಸಂಬಳದ ರೂಪದಲ್ಲಾದರೂ ನಮಗೆ ಸಿಗ್ತಾ ಉಂಟ. ಯೋಚನೆ ಮಾಡಿ. 4ನೇ ಅಂಗ, ಹೆಮ್ಮೆಯ ಅಂಗ. ಇವತ್ತು ದೇಶಕ್ಕೂ ಪ್ರಪಂಚಕ್ಕೂ ಒಂದು ದಿಕ್ಕನ್ನು ಕೊಡ್ತಕ್ಕಂಥ, ಚಿಂತನೆಯನ್ನು ಬಡ್ತಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಪತ್ರಿಕೆಯವರು ಭಾಳ ಸುಲಭ ಅನ್ಕೋಬೇಡಿ. ಜನರ ಚಿಂತನೆಯನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದು, ಜನರ ಯೋಚನೆಗೊಂದು ನಮ್ಗೆ ವೃತ್ತಿಯಲ್ಲಿ ಬಡ್ತಿ ಸಿಗ್ತದೆ, ಆರ್ಥಿಕ ಸ್ಥಿತಿಯಲ್ಲಿ ಬಡ್ತಿ ಸಿಗ್ಬೋದು. ಆದರೆ ಚಿಂತನೆಯಲ್ಲಿ ಬಡ್ತಿ ಮಾಡೋರು ಯಾರು? ಚಿಂತನೆಗೆ ಬಡ್ತಿ ಸಿಗೋದು ಹೇಗೆ? ಆ ಕೆಲಸವನ್ನು ನಾವು ಪತ್ರಿಕೆಯವರು ಮಾಡ್ತಾ ಇದ್ದವರು. ಇವತ್ತು ನಾವೇನು ಮಾಡಲಿಕ್ಕೆ ಸಾಧ್ಯ ಇದೆ? ಒಂದು ಶಾಲೆಯಲ್ಲಿ ನಾನು ತಪ್ಪು ಮಾಡಿದ್ರೆ ಆ ಶಿಕ್ಷಕ ನಮ್ಮನ್ನು ಶಾಲೆಗೆ ಒಂದು ರೌಂಡ್ ಓಡಿಸ್ತಿದ್ದ, ಟೇಬಲ್ ಮೇಲೆ ನಿಲ್ಲಿಸ್ತಿದ್ದ, ಕಿವಿ ಹಿಂಡಿ 2-3 ಬೈಟಕ್ಕೆ ತೆಗೆಸ್ತಿದ್ದ. ನಾವು ತಪ್ಪು ಮಾಡಬಾರ್ದು ಅಂತ ನಾವು ಅಂದ್ಕೊಳ್ತಿದ್ದೆವು. ಅದೇ ಹೊತ್ತಲ್ಲಿ ಸಮಾಜವನ್ನು ತಿಂತಕ್ಕಂಥ ಕೆಲಸ ನಾವು ಪತ್ರಿಕೆಯವರು ಮಾಡ್ತಿದ್ದವರು. ಯಾವುದೇ ಒಂದು ಸಮಾಜಕ್ಕೆ ಆಗಿ ರಾಜಧನವನ್ನು ಅಥವಾ ರಾಜ್ಯದ ಕಾನೂನನ್ನು ಯಾರಾದರೂ ಮುರಿದಿದ್ದರೆ ಪತ್ರಿಕೆಯವರು ಹೇಳಿ ಅವನನ್ನು ಪತ್ರಿಕೆಯವರು ತಿದ್ದುತ್ತಾ ಇದ್ರು. ಶಾಲೆಯಲ್ಲಿ ಮಾಸ್ಟರ್ ಮಕ್ಕಳನ್ನು ತಿದ್ದಿದ್ರೆ ಜನಸಾಮಾನ್ಯರನ್ನು ತಿದ್ದತಕ್ಕಂಥ ಕೆಲಸ ಪತ್ರಿಕೆಯವರು ನಾವು ಮಾಡ್ತಾ ಇದ್ದವರು. ಯಾಕಂದರೆ ಆಗ ಮರ್ಯಾದೆಗೊಂದು ಭಯ ಇತ್ತು. ಇವತ್ತು ಯಾರನ್ನು ಎದುರಿಸೋದು? ನಾವು ನೋಡ್ತೇವೆ ಡೈಲಿ ಪ್ರಿಂಟ್ ಮೀಡಿಯಾ ದುಡ್ಡು ನೋಡ್ತೇವೆ, ವಿದ್ಯುನ್ಮಾನಗಳನ್ನು ನೋಡ್ತೇವೆ. ಯಾರ ಮರ್ಯಾದೆಗೂ ಯಾರು ಎದುರದೇ ಇದ್ದಾಗ ಯಾರನ್ನು ಯಾವ ರೂಪಕ್ಕೆ ತರಲಿಕ್ಕೆ ಸಾಧ್ಯ ಇದೆ? ಪತ್ರಿಕೆಯೊಬ್ಬರು ಅಂದರೆ ಸ್ವಂತಕ್ಕೆ ಸತ್ತು ಜಗತ್ತಿಗೆ ಬದುಕತಕ್ಕಂಥ ಮನಸ್ಥಿತಿ ನಮ್ಮದು ಅಂತ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದು. ಇದು ಪತ್ರಕರ್ತನ ಜೀವನ ಅಂತ. ಅಂದರೆ ಸ್ವಂತಕ್ಕೆ ಸತ್ತು ಜಗತ್ತಿಗೋಸ್ಕರ ಬದುಕತಕ್ಕಂಥ ಮನಸ್ಥಿತಿ ಪತ್ರಕರ್ತದ್ದು ಅಂತೇಳಿ ಹಿಂದಿನ ಹಿರಿಯ ಪತ್ರಕರ್ತರೆಲ್ಲ ಅನುಭವ. ಅವಾಗ ಇದು ವೃತ್ತಿ ಅಂತಿರಲಿಲ್ಲ, ಮತ್ತು ನನಗೂ ಕೂಡ ನಾನು ಅವಾಗ ಹೇಳೋದಲ್ಲ, ನಾನು ಪತ್ರಕರ್ತನಾಗಿ ಯಾಕೆ ಮುಂದುವರಿಲಿಲ್ಲ ಅಂದರೆ, ಹೆಣ್ಣು ಯಾರು ಕೊಡ್ತಾರ್ರಿ? ಪತ್ರಕರ್ತ ಅಂದ್ರೆ ಆಗ ನನಗೆ ಮದುವೆ ಆಗ್ತಿರ್ಲಿಲ್ಲ. ಪತ್ರಕರ್ತ ಅಂದರೆ ಬ್ಯಾಂಕಲ್ಲಿ ಒಂದು 10 ರೂಪಾಯಿ ಲೋನ್ ಸಿಗ್ತಿರ್ಲಿಲ್ಲ. ಇದನ್ನು ಕಟ್ಕೊಂಡು ಹುಡುಗಿ ಕೇಳಿದ್ರೆ ಹುಡುಗಿಯಲ್ಲಿ ಸಿಗ್ತಾಳೆ ನಮಗೆ. ಆ ಕಾರಣಕ್ಕಾಗಿ ನನಗದು ಆ ಕ್ಷೇತ್ರಕ್ಕೆ ಇಳಿಲಿಕ್ಕೆ ಭಯ ಆಯಿತು. ನಿತ್ಯ 10ನೇ ಪೇಜಲ್ಲಿ 2ನೇ ಕಾಲಮಲ್ಲಿ 8 ಸೆಂಟಿಮೀಟರ್ ಬಂದಿದೆ. ಇಂಥ ದಿವಸ, ಇಂಥ ಬುಧವಾರ ದಿವಸ 3ನೇ ಪೇಜಲ್ಲಿ 2ನೇ ಪುಟದ 5ನೇ ಕಾಲಮಲ್ಲಿ 6 ಸೆಂಟಿಮೀಟರ್ ಬಂದಿದೆ. 4 ಕಾಲಮಲ್ಲಿ ಒಂದು ಫೋಟೋ ಸಹಿತ 5 ಕಾಲಮ್ ಬಂದಿದೆ ಅಂತ ಹೇಳ್ಕೊಂಡು ತಿಂಗಳಿಗೆ 80 ರೂಪಾಯಿ 100 ರೂಪಾಯಿ ನನಗೆ ಬರ್ತಾ ಇತ್ತು. ಟೆಲಿಗ್ರಾಮ್ ಫ್ರೀ ಇತ್ತು ನನಗೆ. ಒಂದು ಸಾರಿ ಯಾರೋ ಒಬ್ಬರು ರಾಜೀನಾಮೆ ಕೊಟ್ಟರು ಅಂತ ಬರುವಂತೆ ಅವರು ಅಂತೇಳಿ ಟೆಲಿಗ್ರಾಮ್ ಕೊಟ್ಟೆ. ಟೆಲಿಗ್ರಾಮ್ಗೆ ದುಡ್ಡು ನಾನೇ ಕೊಟ್ಟೆ. 2 ರೂಪಾಯಿ 80 ಪೈಸೆಗೆ 2 ರೂಪಾಯಿ 2 ರೂಪಾಯಿನ ಕೊಟ್ಟೆ. ಒಂದು ವಾರ ಆದರೂ ಪತ್ರಿಕೆಯಲ್ಲಿ ನ್ಯೂಸ್ ಬರಲಿಲ್ಲ. ನಂದು 2:30 ಹೋಗಿದ್ದು ಬೇರೆ. ಅದೇನೋ ಒಂದು ಊರಿಗೆ ಯಾರೋ ಒಬ್ಬರು ಹಿರಿಯರು ಈ ಥರದ ಅವರ ಮನಸ್ಸಿಗೆ ಬೇಜಾರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ತಿಳಿಸುವ ತವಕ ಬೇರೆ. ನ್ಯೂಸ್ ಬರಲಿಲ್ಲ. ಕೇಳಿದ್ರೆ ಅದೆಲ್ಲ ಟೆಲಿಗ್ರಾಮಲ್ಲಿ ಕಳಿಸೋದಲ್ಲ ಮಾರ್ರೆ, ನೀವು ಅದನ್ನು ಆರಾಮಾಗಿ ಕಳಿಸೋದು. ನಮಗೇನು ಗೊತ್ತು? ನಾವು ನಮ್ಮದೇ ಒಂದು ಊರಿನ ದೇವಸ್ಥಾನದಲ್ಲಿ ನಡೀತಕ್ಕಂಥ ಒಂದು ಮದುವೆ ಸಮಾರಂಭದಲ್ಲಿ ಒಂದು ಅಗ್ನಿಗೆ ಆಕಸ್ಮಿಕ ಹೊಟ್ಟು ಒಂದಿಷ್ಟು ಮಂಟಪ ಸುಟ್ಟೋಯ್ತು. ಕಣ್ಣಾರೆ ನೋಡಿದ್ದೇನೆ. ಇನ್ನೊಬ್ಬರಿಗೆ ಜಾಗೃತಿ ಕೊಡುವ ಕೆಲಸ ನಮ್ಮದು ಅಂತ ನನ್ನ ಭಾವನೆ. ಪತ್ರಿಕೆಯವರಾಗಿ ನಮಗೆ ಜಾಗೃತಿ, ಸಮಾಜದ ಬದ್ಧತೆ ಇರೋದರಿಂದ ಜಾಗತಿಕವಾಗಿ ಒಂದಿಷ್ಟು ಮಾಹಿತಿ ಜನರಿಗೆ ಕೊಡೋದ್ರಿಂದ ತಪ್ಪು ಗಳಿಸದೇ ಇಲ್ಲವಂತ ಆ ನೆಲೆಯಲ್ಲಿ ಯಾರ ಹೆಸರು ಹಾಕದೆ, ಆ ಸಭಾಭವನದ ಹೆಸರು ಹಾಕದೆ ಮದುವೆ ಮಂಟಪದಲ್ಲಿ ಅಗ್ನಿ ಅವಘಡ ಅಂತ ಹಾಕಿದ ಒಂದು ನ್ಯೂಸು 2-3 ದಿವಸದಲ್ಲಿ ಬಂತು. ಮಾರನೇ ದಿವಸ ಬೆಳಿಗ್ಗೆ 5-6 ಜನ ನಮ್ಮ ಮನೆಗೆ ಬಂದಿದ್ದಾರೆ. ನಿಮಗೆ ಆ ನ್ಯೂಸ್ ಹಾಕಲಿಕ್ಕೆ ಹೇಳಿದ್ದೆ ಯಾರು? ನಮ್ಮ ದೇಹ ಏನಿತ್ತು ಅಂದರೆ, ಮದುವೆ ಮಂಟಪದಲ್ಲಿ ನೀವು ಅಲಂಕಾರ ಮಾಡುವಾಗ ಕಾಲದೀಪವನ್ನು ಇಟ್ಟರೆ ಅಲ್ಲಿ ಪತ್ರಿಕೆ ಈ ಪೇಪರ್ಗಳನ್ನೆಲ್ಲ ಸುಳಿ ಮಾಡಿ ನೀವು ಆ ಮಾಲೆಗಳನ್ನು ಅಲಂಕಾರ ಮಾಡುವಾಗ ಕಾಲದೀಪದ ಜಾಗ್ರತೆ ಮಾಡಿ ಅನ್ನುವ ಸಂದೇಶ ಕೊಡುವ ಹೊರಟವ ನನಗೆ
ನಿಮ್ಗೆ ಆ ನ್ಯೂಸನ್ನು ಹಾಕಲಿಕ್ಕೆ ಹೇಳಿದ್ದೆ ಯಾರು? ನಿಮಗೆ ಯಾರೋ ನ್ಯೂಸ್ ಕೊಟ್ಟಿದ್ದೇವೆ ಹೀಗೆ ಅದನ್ನೆಲ್ಲ ನೋಡಿದಾಗ ನೀವು ಇವತ್ತು ಸಂಘಟನೆ ಮೂಲಕ ಒಟ್ಟಾಗಿದ್ದೀರಿ. ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ತಕ್ಕಂಥ, ನಮ್ಮನ್ನು ನಾವೇ ಬೆಂತ ಕಟ್ಕೊಳ್ತಕ್ಕಂಥ, ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡ್ತಕ್ಕಂಥ ಪತ್ರಿಕಾ ದಿನಾಚರಣೆ ಅಂತ ನಾವೇ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ. ಇದು ನಾವು ಮಾಡಬೇಕಾ? 4ನೇ ಅಂಗ ಜಗತ್ತನ್ನು ಸುಧಾರಿಸ್ತಕ್ಕಂಥವು, ದೇಶವನ್ನು ಮುನ್ನಡೆಸ್ತಕ್ಕಂಥ ಈ ಪತ್ರಿಕೆಯ ದಿನಾಚರಣೆಯನ್ನು ಮಾಡಬೇಕಾದವರು ಸಾರ್ವಜನಿಕರು ತಾನೇ. ಇವತ್ತು ಜ್ಞಾನ ಕೊಟ್ಟಿದ್ದು, ಜ್ಞಾನ ಸಿಕ್ಕಿದ್ದು, ಬೆಳೆದಿದ್ದು, ನಮ್ಮ ಇವತ್ತು ಮಂಗಳೂರಿನಲ್ಲಿ ಹುಟ್ಟಿದ್ದು, ಕರಾವಳಿ ಇವತ್ತು ಬುದ್ಧಿವಂತ ಜಿಲ್ಲೆ ಅಂತ ಅನ್ನಿಸಿಕೊಂಡಿದ್ದು ಕಾರಣ ಪತ್ರಿಕೆಯನ್ನು ಸಾಬೀತಾಗಿದೆ ತಾನೇ. ನಿರುಪುತ್ರ ಹೇಳಿದರು 1843ರಲ್ಲಿ ಮಂಗಳೂರು ಸಮಾಚಾರ ಹುಟ್ಟುಕೊಂಡ ಮೇಲೆ ನಮ್ಮ ಜಿಲ್ಲೆಯ ಆರಂಭದಿಂದಲಾಗಿ ಜಿಲ್ಲೆಗೆ ಬುದ್ಧಿವಂತ ಜಿಲ್ಲೆ ಅಂತ ಬಂದಿದ್ದು ಪತ್ರಿಕೆಯಿಂದ ಅನ್ನೋದಕ್ಕೆ ಬೇರೆ ಸಾಕ್ಷಿ ಬೇಕಾ? ಇಷ್ಟಿದ್ದಾಗ ಪತ್ರಿಕೆಯ ದಿನಾಚರಣೆ ಮಾಡಬೇಕಾದವರು ಯಾರು? ನಮ್ಮೊಳಗೆ ನಾವು ಯೋಚನೆ ಮಾಡೋಣ. ಇದು ನಮ್ಮ ಕರ್ತವ್ಯ ಕರೆಕ್ಟ್, ನಾವು ಪತ್ರಕರ್ತರ ದಿನಾಚರಣೆಯನ್ನು ಆಚರಿಸೋದು ಕರೆಕ್ಟ್. ಆದರೆ ಪತ್ರಿಕಾ ದಿನಾಚರಣೆ ಆಚರಿಸಬೇಕಾಗಿದ್ದು ಪತ್ರಿಕೆಯಿಂದ ಫಲಾನುಭವಿಗಳು ಪಡಿತೇವಲ್ಲ ಸಮಾಜದವರು ಇದನ್ನು ಇವತ್ತು ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮವನ್ನಾಗಿ, ಯಾವುದೋ ಊರಿನ ಜಾತ್ರೆ, ಯಾವುದೋ ಒಂದು ಶಾಲೆಯ ವಾರ್ಷಿಕೋತ್ಸವ, ಯಾವುದೋ ಒಂದು ಸಂಘದ ಒಂದೊಂದು ವಾರ ಮಾಡ್ತೇವಲ್ಲ ನಾವು, ಅಂಥ ಕಾರ್ಯಕ್ರಮ ಇವತ್ತು ಆಗಬೇಕಾಗಿತ್ತು. ಇವತ್ತು ನಮ್ಮೆಲ್ಲರ ಚಿಂತನೆ, ನೀವು ಏನೇ ಯೋಚನೆ ಮಾಡಿ, ಕಾಲೇಜಲ್ಲಿ ಏನೇ ನಾವು BCom, BA, BSc ಡಿಗ್ರಿ, ಇಂಜಿನಿಯರಿಂಗ್ ಮಾಡಿದವರೆಲ್ಲರೂ ನಾವು ಚಿಂತನೆಯಿಂದ ಪತ್ರಕರ್ತರಾದವರು, ಈ ಚಿಂತನೆಯನ್ನು ಜಗತ್ತಿಗೂ ದೇಶಕ್ಕೂ ಹಂಚಿ ಜಗತ್ತಿನ ಜನರನ್ನು ಪ್ರಮೋಟ್ ಮಾಡಿದವರು, ಆ ಜಗತ್ತಿಗೆ ಒಂದು ಜ್ಞಾನವನ್ನು ಕೊಟ್ಟತಕ್ಕಂಥ ಜನ ಇವತ್ತು ಆಚರಣೆ ಮಾಡಬೇಕಾದಂಥ ಪತ್ರಿಕೆಯ ಸಂಭ್ರಮ, ಪತ್ರಿಕೆಯ ಖುಷಿ, ಪತ್ರಿಕೆಯ ಆನಂದ, ಅಭಿಮಾನ, ಹೆಮ್ಮೆ ಅವರು ಆಚರಿಸಬೇಕಿತ್ತು ತಾನೇ. ನಾವು ಆಚರಿಸ್ತಾ ಇದ್ದೇವೆ. ಅಂದರೆ ಪತ್ರಿಕೆ ಇವತ್ತು ಹೇಗೆ, ಎಲ್ಲಿಗೆ ತಲುಪಿದೆ, ಏನು ಮಾಡ್ಬೋದು, ಯಾವ ರೀತಿಯಲ್ಲಿ ನಾವು ಹೋಗ್ಬೋದು. ಆವಾಗೆಲ್ಲ ಶಾರ್ಟ್ ಹ್ಯಾಂಡ್ ಕಲ್ತಿದ್ರೆ ಮಾತ್ರ ನಮಗೆಲ್ಲ ಸಿಗ್ತಿತ್ತು ಕೆಲಸ. ಶಾರ್ಟ್ ಹ್ಯಾಂಡ್ ಈಗ ಶಾರ್ಟ್ ಹ್ಯಾಂಡ್ ಬೇಡ, ನಮಗೆ ವಿಡಿಯೋ ಮಾಡಿದ್ರೆ ಅಷ್ಟು. ಶಾಲೆಯಲ್ಲೂ ಕೂಡ ನೀವು ಪ್ರಬಂಧ ಬರೀರಿ ಅಂತ ಹೇಳೋದಿಲ್ಲ ಅಂತ ಮೊನ್ನೆ ಕೇಳಿದೆ. ನೀವೊಂದು ಪ್ರಬಂಧ ಚಿತ್ರೀಕರಿಸ್ಕೊಂಡು ಬನ್ನಿ ಅಂತ ವಿಚಾರ ಇದೆ. ಪ್ರಬಂಧ ಬರ್ಕೊಂಡು ಬನ್ನಿ ಅಂತಲ್ಲ, ಪ್ರಬಂಧ ಚಿತ್ರೀಕರಿಸ್ಕೊಂಡು ಬನ್ನಿ. ಅಂದರೆ ಎಲ್ಲಿಂದ ಹೋಗ್ತದೆ ಸಂವೇದನೆಯನ್ನು ಕೊಡ್ತಕ್ಕಂಥ ಆ ಪತ್ರಿಕೆ ಹಿಡಿದಾಗ ನಮ್ಮ ಬೆಳಿಗ್ಗೆ ಎಷ್ಟೋ ಜನರಿಗೆ ಬೆಳಗಿನ ಕ್ರಿಯೆ ಆರಂಭ ಆಗ್ತಿತ್ತಾಗ. ಅವನು ಓದೋದ್ರಿಂದ ಜ್ಞಾನ ಬೇರೆ, ಪತ್ರಿಕೆ ಹಿಡಿಯೋದ್ರಿಂದ ಅವನಿಗೆ ಸ್ನಾನ, ಬಾತ್ರೂಮ್, ಪ್ರತಿಯೊಂದು ಪತ್ರಿಕೆಗೆ ಅವನಿಗೆ ಜೀವಂತ ಸಂವೇದನೆಯನ್ನು ಕೊಡ್ತಕ್ಕಂಥ ಆ ಪತ್ರಿಕೆ ಇವತ್ತು ನಮಗೆ ಸೆನ್ಸೇಷನ್ ಇಲ್ಲ. ಆ ಪತ್ರಿಕೆಯನ್ನು ಮುಟ್ಟತಕ್ಕಂಥ ಫೀಲಿಂಗ್ ಇಲ್ಲ. ಬಂದ ಪೇಪರ್ಗಳು ಮನೆಯಲ್ಲಿ ವಾರಗಟ್ಟಲೆ, ದೊಡ್ಡವ್ರ ಮನೆಗೆ ನೋಡಿದ್ದೇನೆ, ವಾರಗಟ್ಟಲೆ ಪೇಪರ್ ಹಿಂಗೆ ಬಿಡಿಸೋದು ಇಲ್ಲ. ಅವರು ವಾರದ ಬರುತ್ತೆ, ದಿನದ್ದು ಬರುತ್ತೆ. ಅವರಿಗೆ ಆ ಚಿಂತನೆಯನ್ನು ಕೊಡೋದು ಯಾವಾಗ? ಇಂಥ ದಿನಾಚರಣೆ ಮೂಲಕ ಸಾರ್ವಜನಿಕರು ಇದನ್ನು ಆಚರಣೆ ಮಾಡಿದಾಗ ಅವರಿಗೆ ಪತ್ರಿಕೆಯ ಮಹತ್ವವನ್ನು ಹೇಳಿ, ಪತ್ರಿಕೆ ಮನದ ಒಂದು ನಿಮ್ಮ ಜೀವನಾಡಿ ಅಂತಕ್ಕಂಥ ಕೊಡ್ತಕ್ಕಂಥ ಒಂದು ಸೌಭಾಗ್ಯ ಸಿಕ್ಕಿದ್ದಿದ್ರೆ ಅದು ಇನ್ನೂ ಖುಷಿ ಕೊಡ್ಬೋದಾಗಿತ್ತು. ನಮ್ಗೆ ಗೊತ್ತಿದೆ ಪತ್ರಿಕೆ ನಮ್ಮ ಜೀವನಾಡಿ, ನಾವು ಮಾಡ್ತೇವೆ, ನಮ್ಮ ಬದುಕು, ನಮ್ಮ ಉದ್ಯೋಗ. ಇದು ಸಾರ್ವಜನಿಕರಿಗೆ ಈ ವಿಚಾರವನ್ನು ಕೊಡಬೇಕು. ಒಂದು ದೇಶ ಇವತ್ತು ಯಾವ್ಯಾವ ಬದಲಾವಣೆಯನ್ನು ಕಂಡಿದೆ, ಯಾರ್ಯಾವ ತಮ್ಮ ಯೋಚನೆಗಳನ್ನು ಜನರಿಗೆ ಹೇಳಿ ಯಾವ್ಯಾವ ದಿಕ್ಕನ್ನು ಪಡೆದು ಬಂದಂಥ ಈ ಕ್ಷೇತ್ರ ಇವತ್ತು ಹೇಗೆ ಇಡೀ ನಮಗೆ ರಷ್ಯಾ ಪತ್ರಿಕೋದ್ಯಮ ಗೊತ್ತು, ವಿದೇಶದ ಪತ್ರಿಕೋದ್ಯಮ ಗೊತ್ತು, ಎಲ್ಲ ಗೊತ್ತಿದ್ರೂ ಕೂಡ ಭಾರತ ಅತ್ಯಂತ ಸ್ವತಂತ್ರವಾದ ಜ್ಞಾನಿಗಳ ದೇಶ ಅಂದ್ಕೊಂಡ ನಮ್ಮ ದೇಶದಲ್ಲಿ ಪತ್ರಿಕೆ ಇನ್ನಷ್ಟು ಎತ್ತರಕ್ಕೆ ಏರಬೇಕಾಗಿತ್ತು. ಆದರೆ ಇವತ್ತು ಪತ್ರಿಕೆ ಸಂಪಾದಕರ ವಿಭಾಗವೇ ಬೇರೆ, ಅದರ ನಿರ್ಮಾಣ, ನಿರ್ವಹಣೆ, ಪ್ರೊಡಕ್ಷನ್ ಮ್ಯಾನೇಜರ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಬೇರೆ. ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನವರ ಅಂಡರ್ ಪತ್ರಿಕೆ ಇರೋದ್ರಿಂದ ನಾವು ಬರಹಗಾರರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಬರಹಗಾರ ಕೆಲಸ ಏನಿಲ್ಲ, ಯಾಕಂದರೆ ಪತ್ರಿಕೆಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಬೇರೆ ಇದೆ. ಪತ್ರಿಕೆ ನೋಡೋರು, ನಡೆಸ್ಕೊಳ್ಳೋರು, ಮಾರ್ಕೆಟಿಂಗ್ ಏನೇನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ನಮ್ಮದೇನು ಅಂದರೆ ದಿವಸ ನಾವು ಚಡ್ಡಿ ಹಾಕಿ ಲಾಡಿ ಕಟ್ಕೊಂಡು ಹಂಗೆ ಗುಬ್ಬಿ ಹಾಕೊಂಡು ಕೂತ್ಕೊಳ್ಳೋದು ಅಷ್ಟು, ಏನು ಬರೆದು ಕಳಿಸೋದು. ಮತ್ತು ಏನೂ ನಾವು ಹೇಳುವಂಗಿಲ್ಲ. ಅದು ಹೇಗೆ ನಡಿಬೇಕು ಅಂತ ಮಾರ್ಕೆಟ್ ಇವತ್ತು ಪತ್ರಿಕೆಯನ್ನು ನಡೆಸ್ತಾ ಇದೆ. ಹಾಗಾಗಿ ನಮ್ಮ ಚಿಂತನೆಗೂ ಬೆಲೆ ಇಲ್ಲ, ಯಾರಿಗೂ ಮರ್ಯಾದೆ ಭಯ ಇಲ್ಲ, ಯಾರಿಗೂ ಪತ್ರಿಕೆಯನ್ನು ಕೊಂಡು ಆ ಸಂವೇದನೆಯನ್ನು, ಸಹನೆಯನ್ನು ಉಳಿಸ್ಕೊಳ್ತಕ್ಕಂಥ ಅನಿವಾರ್ಯತೆಯೇ ಇಲ್ಲವೇನೋ ಅನ್ನುವಂಥ ಸ್ಥಿತಿ. ಇಂಥ ಸ್ಥಿತಿಯಲ್ಲಿ ಒಂದು ಬೆಳಕಿನ ಕಿಂಡಿ ಇಂಥ ದಿನಾಚರಣೆ. ಕೊನೆಯ ಪಕ್ಷ ಈ ದಿನಾಚರಣೆ ಮೂಲಕ ನಮ್ಮನ್ನು ನಾವು ರೂಪಿಸಿಕೊಂಡಂಥ ಈ ಕ್ಷೇತ್ರವನ್ನು ಮತ್ತಿಷ್ಟು ಬದಲಾವಣೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ? ಜಗತ್ತಿಗಾಗಿ ಬರತಕ್ಕಂಥದ್ದು ನಾನು ಎಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ? ಈಗಷ್ಟೇ ನಮ್ಮ ಮಾಜಿ ಅಧ್ಯಕ್ಷರ ಜೊತೆಗೆ ಮಾತಾಡಿದಾಗ ಹೇಳಿದೆ ನಾನು, ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಒಂದು ಉತ್ತಮವಾದ ಬರಹಗಾರ ಇದ್ದಾನೆ. ಪ್ರತಿಯೊಬ್ಬರು, ನಾವು ಯಾವುದೇ ಪತ್ರಿಕೆಯಲ್ಲಿ ಬರಲಿ, ಯಾವುದೇ ಹಿನ್ನೆಲೆಯಲ್ಲಿ ಬರಲಿ, ಅದು ಬೇರೆ ವಿಚಾರ. ಆದರೆ ನಮ್ಮೆಲ್ಲರೊಳಗೂ ಒಬ್ಬ ಅದ್ಭುತವಾದ ಬರಹಗಾರ, ಲೇಖಕ ಇದ್ದಾನೆ. ಅಂಥ ಪ್ರತಿಭಾನ್ವಿತ ಲೇಖಕರಾಗಿದ್ದ ನಾವು ಇವತ್ತು ಬರೀ ವರದಿಯನ್ನು ಕಳಿಸೋದ್ರ ಮೂಲಕ ನಮ್ಮನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ. ನನಗನ್ಸೋದು ನಾವೆಲ್ಲರೂ ಪತ್ರಕರ್ತರು ವರದಿಯನ್ನು ಒಪ್ಪಿಸುವ, ಅದು ನಮ್ಮ ಡ್ಯೂಟಿ, ಅದು
ಅದರ ಜೊತೆಗೆ ನಮ್ಮೊಳಗಿರ್ತಕ್ಕಂಥ ಚಿಂತನೆಯನ್ನು ನಾವು ದಾಖಲೆ ಮಾಡುವ, ನಮ್ಮೊಳಗಿರ್ತಕ್ಕಂಥ ನಿತ್ಯವಾಗಿ ನಾವು ನೋಡ್ತಾ ಇರ್ತಕ್ಕಂಥ ಪ್ರಕಟಿಸಲಾಗದಂತಹ ನಾವು ದ್ವಂದ್ವಕ್ಕೆ ಒಳಗಾಗ್ತಕ್ಕಂಥ ಬಹಳಷ್ಟು ಸನ್ನಿವೇಶಗಳನ್ನು ದಾಖಲೆ ಮಾಡಿ ನನ್ನನ್ನು ನಾವು ಜೀವಂತವಾಗಿ ಇಟ್ಕೊಳ್ಳುವ, ನಮ್ಮ ಸಂವೇದನೆಯನ್ನು, ನಮ್ಮ ಕ್ರಿಯಾಶೀಲತೆಯನ್ನು, ನಮ್ಮೊಳಗಿನ ಪ್ರತಿಭೆಯನ್ನು ವರದಿ ಕೊಟ್ಟು ಕಳ್ಕೊಳ್ಳೋದ್ರ ಜೊತೆಗೆ ನಾವು ನಮ್ಮನ್ನು ಗಟ್ಟಿ ಮಾಡಿಕೊಳ್ಳೋಣ. ಅಟ್ಲೀಸ್ಟ್ ನನ್ನ ಆತ್ಮಕ್ಕಾದರೂ ಒಂದು ತೃಪ್ತಿ ಸಿಗಲಿ, ಇದು ನನ್ನ ಯೋಚನೆ. ಹಾಗೆ ನನಗೆ ಕೊಟ್ಟ ಸಮಯ 15 ನಿಮಿಷ ಬಿಟ್ಟರೆ ಸಂಜೆವರೆಗೂ ಮಾತಾಡ್ಬೋದು. ಇನ್ನೊಂದು ಭಾಳ ವಿಷಯ, ಭಾಳ ಖುಷಿ ಅಂದರೆ ನಾನು ಆಮಂತ್ರಣದಲ್ಲಿ ಗಣೇಶ್ ಅವರು ಹೇಳಿದ ಮಾತು 11 ಕಾಲುಗಳ ಬನ್ನಿ ಕಾರ್ಯಕ್ರಮದ ನಂತರ ಮತ್ತು ನಿಮ್ಮ ಸಭೆಯ ಮೊದಲು ಬೇರೆ ಕಾರ್ಯಕ್ರಮ ಇದೆ ಅಂತ ಹೇಳಿ ನನಗೆ ಬಹಳ ಆಶ್ಚರ್ಯ ಆಗಿದ್ದು. ಪತ್ರಕರ್ತರಿಗೋಸ್ಕರ ಸೇರಿಕೊಂಡು ನಮ್ಮನ್ನು ನಾವು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾದ ಸ್ಥಿತಿಗೆ ಬಂದಿದ್ದೇವಲ್ಲ. ನಮ್ಮನ್ನು ಸಮಾಜ ಗುರುತಿಸಿ ನಮ್ಮನ್ನು ಸಮಾಜ ಉಳಿಸ್ಬೇಕಾಗಿತ್ತು, ನಮ್ಮ ಆಯಾ ಪತ್ರಿಕೆಯನ್ನು ನಮ್ಮನ್ನು ಉಳಿಸ್ಬೇಕಾಗಿತ್ತು. ಇವತ್ತು ನಮ್ಗೆ ನಾವೇ ಕೂತ್ಕೊಂಡು, ನಮ್ಗೆ ನಾವೇ ಬಡ್ದಾಡ್ಕೊಂಡು, ನಮ್ಗೆ ನಾವೇ ಇನ್ಸೂರ್ ಮಾಡಿಕೊಂಡು, ನಮ್ಗೆ ನಾವೇ ಉಳಿಸ್ಕೊಳ್ಳುವಂಥ ಸ್ಥಿತಿ. ಯಾರನ್ನು ದೂರವಾಗಿಲ್ಲ, ಯಾರನ್ನು ಹೊಗಳುವಾಗಿಲ್ಲ. ನಾವು ಪತ್ರಕರ್ತರು ಯಾರನ್ನು ಹೊಗಳ್ತೀರಿ, 4 ಫೋನ್ ಬರುತ್ತೆ. ಯಾರನ್ನು ತೆಗಳ್ತೀರಿ, 4 ಫೋನ್ ಬರುತ್ತೆ. ಯಾವ ವಿಚಾರ ಹಾಕ್ತೀರಿ, ಯಾಕೆ ಹಾಕಿದ್ರಿ ಕೇಳ್ತಾರೆ. ಯಾವ ವಿಚಾರ ಹಾಕಲಿಲ್ಲ, ಯಾಕೆ ಹಾಕಲಿಲ್ಲ ಕೇಳ್ತಾರೆ. ನಾವು ಅವರೊಳಗಿದ್ದೇವೋ, ಅವ್ರು ನಮ್ಮೊಳಗಿದ್ದಾರೋ ಗೊತ್ತಿಲ್ಲ. ಆದರೆ ಪತ್ರಕರ್ತ ನಾನೇ. ನಮಗೆ ಯಾವತ್ತೂ ಆತ್ಮ ಸಂವಾದ ಹೊರತು ಸಾಮಾಜಿಕ ಸಂವಾದ ಅಲ್ಲ. ನಮ್ಮ ಆತ್ಮ ಸಂವಾದದೊಂದಿಗೆ ನನಗನ್ಸಿದ್ದನ್ನು, ನನಗೆ ಖುಷಿ ಕೊಟ್ಟಿದ್ದನ್ನು, ನನಗೆ ನಿಜ ಅನಿಸಿದ್ದನ್ನು, ನನ್ನ ಅರ್ಥದ್ದನ್ನು ಮಾಡುವಂಥ ಕೆಲಸ ಹೆಚ್ಚೆಚ್ಚು ಮಾಡೋಣ. ಜೊತೆಗೆ ಅಟ್ಲಾಡಿ ಅವರಿಗೆ ಸನ್ಮಾನ ಈ ಆಮಂತ್ರಣದಲ್ಲಿ ನೋಡಿದೆ. ಜಗತ್ತಿನ ಯಾವ ಮೂಲೆಗೆ, ಯಾವ ರಾಷ್ಟ್ರದ ಯಾವ ದೊಡ್ಡ ಸಂಸ್ಥೆಯ ಪ್ರಶಸ್ತಿ ಸಿಕ್ಕಿದರೂ ಕೂಡ ನನ್ನೊಳಗಿರುವವರು, ನನ್ನವರು ನನಗೆ ಕೊಡುವ ಸನ್ಮಾನ ಅದೊಂದು ವಿಶ್ವ ಮನ್ನಣೆ. ಅದು ಯಾವುದೇ ವಿಶ್ವ ಪ್ರಶಸ್ತಿಗೂ, ರಾಷ್ಟ್ರ ಪ್ರಶಸ್ತಿಗೂ, ರಾಜ್ಯ ಪ್ರಶಸ್ತಿಗೂ ಮೀರಿದ್ದು. ಅಂಥ ಪ್ರಶಸ್ತಿಯನ್ನು ಹಿರಿಯರಾದ ಶ್ರೀಪತಿ ಅಟ್ಲಾಡಿ ಅವರಿಗೆ ಇವತ್ತು ಕೊಡ್ತಾ ಇದ್ದೀನಿ. ಅವರಿಗೆ ನಾನು ಮುಂಗಡವಾಗಿ ಅಭಿನಂದಿಸ್ತೇನೆ. ಜೊತೆಗೆ ಬಹಳ ಭಯದಿಂದ ಇವತ್ತು ನನಗೆ ಯಾವುದೇ ಸಭೆಗೆ ಹೋದರೂ ನನಗೆ ಕೈಕಾಲು ನಡುಗೋದು ಅಂತಿಲ್ಲ. ಅದು ಇವತ್ತು ಒಂದಿಷ್ಟು ಕಂಪನ ನಾನು ನನ್ನ ಕಾಲುಗಳಲ್ಲಿ ಅನುಭವಿಸಿದ್ದೇನೆ. ಯಾಕಂದರೆ ನೀವೆಲ್ಲರೂ ಚಿಂತಕರು, ಎಲ್ಲ ಅಕ್ಷರಗಳನ್ನು ಗ್ರಹಿಸುವವರು, ಪ್ರತಿ ಒಂದು ನುಡಿಗೂ ಅದರ ಹಿನ್ನೆಲೆಯಲ್ಲಿ 3-4 ದಿಕ್ಕುಗಳಿಂದ ಚಿಂತನೆ ಮಾಡಿ ಯೋಚನೆ ಮಾಡುವವರು. ಹಾಗಾಗಿ ನನ್ನ ನಡಿ ಎಲ್ಲೋ ಅವಸರದಲ್ಲಿ ತಪ್ಪಬಾರದು, ತಪ್ಪಿದ್ದೇನೋ, ಗಾಬರಿ ಆಗಿದ್ದೇನೋ, ನಾನು ಏನು ಮಾತಾಡಿದ್ದೇನೋ ಅನ್ನುವಂಥ ಆತಂಕ, ತವಕ, ತೂಗುಡಿತ ಭಾಳ ಇದ್ದಿದ್ದರಿಂದ ನಾನು ನಡಗಿದೆ. ಹಾಗಾಗಿ ನಡುವ ಕಾಲಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ಮಾತು ಮುಗಿಸ್ತೇನೆ. ಇನ್ನೊಮ್ಮೆ ಅಧ್ಯಕ್ಷರಿಗೆ ಹಾಗೆ ಕಾರ್ಯದರ್ಶಿಯವರಿಗೆ ನಾನು ಖುಷಿಯಾಗಿದ್ದು, ಅಧ್ಯಕ್ಷರಿಗೆ ಸ್ವಲ್ಪ ತೂಕ ಕಡಿಮೆ ಆದರೂ ಕೂಡ ಕಾರ್ಯದರ್ಶಿಗೆ ಇರುವ ತೂಕ ಮ್ಯಾನೇಜ್ ಆಗಿರೋದ್ರಿಂದ ಇವ್ರದ್ದು ಯಶಸ್ವಿಯಾಗಿ ಈ ವರ್ಷದ 3-4 ವರ್ಷದ ಅವಧಿಯಲ್ಲಿ ಅವರು ಕಾರ್ಯಚಟುವಟಿಕೆ ಬಹಳ ಅತ್ಯುತ್ತಮವಾಗಿ ನಡೀತೆ ಅಂತ ಭರವಸೆಯನ್ನು ಕೊಡ್ತಾ ಅವರಿಗೆ ಇನ್ನಷ್ಟು ಒಳ್ಳೆಯದಾಗಲಿ. ಕುಂದಾಪುರದ ಪತ್ರಕರ್ತರು ಹೃದಯವಂತರು ಅನ್ನೋದನ್ನು ನಾನು ಎಲ್ಲ ಕಡೆಯಲ್ಲೂ ಹೇಳ್ತೇನೆ. ಯಾಕಂದರೆ ಕುಂದಾಪುರದ ಯಾವ ಕಲಾವಿದರು ಕೂಡ ಇವತ್ತು ಮೂಲೆ ಗುಂಪು ಆಗಲಿಲ್ಲ. ಯಾಕಂದರೆ ಕುಂದಾಪುರದ ಕಲಾವಿದರು ಸಾಂಸ್ಕೃತಿಕ ಪ್ರಿಯರು. ಕುಂದಾಪುರದ ಎಲ್ಲ ಹಿನ್ನೆಲೆ ಇರುವ ಕಲಾವಿದರು ಸಂಸ್ಕೃತಿಯ ಜೊತೆಗೆ ಕಲಾವಿದರನ್ನು ಯಾರೂ ಬಿಟ್ಟುಕೊಟ್ಟಿಲ್ಲ. ಮೂಲೆಯಲ್ಲಿರ್ತಕ್ಕಂಥ ಕಲಾವಿದರನ್ನು ಅವರವರ ಪತ್ರಿಕೆಯಲ್ಲಿ ಬರೆದು ಅವರವರನ್ನು ಬೆಂಬಲಿಸ್ತಕ್ಕಂಥ ನಾನು ಇಡೀ ರಾಜ್ಯ ತಿರುಗಾಡಿದಾಗ ನನ್ನ ಅನುಭವಕ್ಕೆ ಬಂದಿದ್ದು ಕುಂದಾಪುರದ ಪತ್ರಕರ್ತರು ಹೃದಯವಂತರು. ಆ ಹೃದಯವಂತಿಕೆ ಮುನ್ನಡೆಸೋಣ. ನಮಸ್ಕಾರ. ಗ್ರಾಮೀಣ ಜೀವವಿಮೆ ಅಂದ್ರೆ ಏನು? ಗ್ರಾಮೀಣ ಭಾಗದಲ್ಲಿ ವಾಸಿಸುವಂತಹ ವ್ಯಕ್ತಿಗಳ 500 ರೂಪಾಯಿ ನಿಮಗೆ 1,800 ರೂಪಾಯಿ ಬೋನಸ್ ಪ್ರತಿ ವರ್ಷ ಆಡ್ ಮಾಡ್ತಾರೆ. 1 ಲಕ್ಷ ವಿಮಾ ಸಿಗುತ್ತೆ. ಅಥವಾ ಕೈಕಲ್ ಮಾಡ್ತಾರೆ, ಅಪಾಯದಲ್ಲಿ ಕೈಕಲ್ ಮಾಡ್ತಾರೆ. ಇದರಲ್ಲಂದ್ರೆ ನೀವು ಓಂ ಗಣೇಶ್ ಅವರಲ್ಲಿ ಕೇಳ್ಕೊಳ್ತೀನಿ ಸರ್, ದಯವಿಟ್ಟು ತಮ್ಮ ಉದ್ಘಾಟನಾ ಮಾತಿಗಾಗಿ ಇದೀಗ ತಮ್ಮ ಮಾತಿನ ತಮ್ಮ ಪತ್ರಿಕೆಗಳಲ್ಲಿ ಬೆಳಕು ಚೆಲ್ಲುವ ನಾವುಗಳು, ನಮಗೊಂದು ಸ್ವಂತ ಸೂರಿನ ಅವಶ್ಯಕತೆ ಇದೆ. ದಯವಿಟ್ಟು 40 ವರ್ಷದ ಅತ್ಯಂತ ಪ್ರಾಚೀನವಾದ ಪರಿಕರಗಳನ್ನು ನೀಡಿರ್ತಕ್ಕಂತಹ ಕುಂದಾಪುರದ ನಾವು ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ಕೂಡ ರೂಪಿಸಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ತಮ್ಮ ಸಹಕಾರವನ್ನು ಕೂಡ ನಾವು ಬಯಸಿಕೊಳ್ತಿದ್ದೇವೆ. ದಯವಿಟ್ಟು ನೀವು ನಮ್ಮ ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಂದ ಒಂದು ಗೌರವವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಿದ್ದೇನೆ. 40 ವರ್ಷ ಸವಿಸ್ತರವಾಗಿ ಮಾತನಾಡ್ತಿರೋದು. ಪತ್ರಕರ್ತರಂದರೆ ಅವರು ಬಹಳ ತಿಳಿದವರು ಮತ್ತು ತಿಳುವಳಿಕೆ ಉಳ್ಳವರು. ಅವರನ್ನು ಎದುರು ಕೂರಿಸ್ಕೊಂಡು ನಮ್ಮಂಥ ಸಾಮಾನ್ಯ ಮನುಷ್ಯರು ಮಾತಾಡೋದು ಭಾಳ ಕಷ್ಟ. ಓಂಗಣಿಸಿ ಹೇಳಿದ ಹಾಗೆ ಅವರು ಎಲ್ಲ ಇನ್ನೊಂದು ಸಣ್ಣ ಸಣ್ಣ ವಿಷಯ ಇದ್ರೂ ಕೂಡ ಅದನ್ನು
ಹೇಳುವ ಚಾಕಚಕ್ಯತೆಯುಳ್ಳವರು. ಅಂಥವ್ರ ಮುಂದೆ ಮಾತಾಡೋದು ನಿಜವಾಗಿಯೂ ಬಹಳ ಕಷ್ಟ. ಆದರೂ ಮುಖ್ಯ ಅತಿಥಿಯಲ್ಲಿ ಮಾತಾಡುವ ಅನಿವಾರ್ಯತೆ ಇರ್ತದೆ. ಪತ್ರಕರ್ತರೆಂದರೆ ಅವರ ಹುದ್ದೆ ಬಹಳ ಶ್ರೇಷ್ಠವಾದ ಹುದ್ದೆ ಮತ್ತು ಗೌರವಯುತವಾದ ಹುದ್ದೆ. ಏಕೆಂದರೆ ಅವರು ಮಾಡುವ ಕೆಲಸ ಸಂಭಾವನೆಗಾಗಿ ಅಲ್ಲ, ಬದಲಾಗಿ ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡ್ತಾರೆ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸರಿಪಡಿಸುವಲ್ಲಿ ಪತ್ರಕರ್ತರ ಕೆಲಸ ಬಹಳ ಪ್ರಾಮುಖ್ಯವಾದುದು. ಈ ಒಂದು ನಿಟ್ಟಿನಲ್ಲಿ ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರು ಅನೇಕ ಸಮಾಜ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜವನ್ನು ಒಂದು ಒಳ್ಳೆಯ ಸನ್ನಡತೆಯ ಕಡೆಗೆ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯುನ್ಮಾನ ಮಾಧ್ಯಮದ ಮೂಲಕವಾಗಿ ಅನೇಕ ಸಮಾಚಾರಗಳನ್ನು ನೋಡ್ತೇವೆ. ಆದರೂ ಕೂಡ ಪತ್ರಿಕೆಯ ಒಂದು ಗೌರವ ಇಂದು ಕೂಡ ಇದ್ದೇ ಇದೆ. ನಮ್ಮ ಓಂಗಡಿ ಸೇರಿದಾಗ ಕೆಲವರು ಓದುವುದಿಲ್ಲ, ಆದರೆ ಓದೋರ ಸಂಖ್ಯೆ ಬಹಳ ಜಾಸ್ತಿ ಇದೆ. ಇನ್ನು ಕೆಲವರು ನಾನೇ ಓದುವುದಿಲ್ಲ ಕೆಲಸ ಪೇಪರ್. ನನಗೆ ಒಂದು 20 ಪೇಪರ್ ಬರ್ತೇವೆ, ಮತ್ತೆ ನೋಡ್ತೇನೆ. ಆದರೆ ಏನು ಅಗತ್ಯ ಅಂತ ನೋಡ್ತೇವೆ. ಆದರೆ ಪೇಪರ್ ಸಂಖ್ಯೆ ಜಾಸ್ತಿಯಾಗಿ ಓದುವುದನ್ನು ಯಾವುದು ಬಿಡುವುದು ಅಂತ ಒಂದು ಜಿಜ್ಞಾಸೆ ಇರ್ತದೆ. ಪೇಪರಲ್ಲಿ ಏನು ಮುಖ್ಯ ಇರ್ತದೋ ಅದನ್ನು ಓದ್ತೇವೆ. ಆದರೆ ನಾವು ಕಂಡುಕೊಂಡ ವಿಷಯ ಅಂದರೆ ಹೆಚ್ಚಿನ ಪೇಪರ್ನಲ್ಲಿ ಅಥವಾ ದಿನಪತ್ರಿಕೆಯಲ್ಲಿ ಒಳ್ಳೆಯ ವಿಷಯ ಹಾಕ್ತಾರೆ. ಸಮಾಜದ ತುಡುಕುಗಳು, ಆಗುಹೋಗುಗಳು ಏನಾಗ್ತದೆ, ಏನು ಸಮಾಜಕ್ಕೆ ಬೇಕು ಅನ್ನುವುದನ್ನು ಅರಿತು ಪತ್ರಿಕೆಗಳನ್ನು ವರದಿ ಮಾಡ್ತಾರೆ. ಇತ್ತೀಚೆಗೆ ನೋಡ್ತಿದ್ದೇವೆ, ಅಲ್ಲಿ ಕಾಲು ಸಂಕ ಹಾಳಾಗಿದೆ, ಇಲ್ಲಿ ಶಾಲೆ ಬಿದ್ದು ಹೋಗ್ತಾ ಇದೆ, ಇಲ್ಲಿ ರಸ್ತೆ ಸರಿಯಿಲ್ಲ ಅಥವಾ ಇಲ್ಲಿ ಹಳ್ಳ ಸರಿಯಿಲ್ಲ, ಇಲ್ಲಿ ಮರ ಬೆಳೆಯುವ ಸ್ಥಿತಿಯಲ್ಲಿ ಉಂಟು, ಇಲ್ಲಿ ವಿದ್ಯುತ್ ಕಂಬ ಬೆಳೆಯುವ ಸ್ಥಿತಿಯಲ್ಲಿ ಉಂಟು. ಇದನ್ನೆಲ್ಲ ಪತ್ರಿಕೆಗಳು ವರದಿ ಮಾಡ್ತಾರೆ. ಇದು ನಿಜವಾಗಿ ಶ್ಲಾಘನೀಯ ವಿಷಯ. ಯಾಕಂದರೆ ಇದು ಸಂಬಂಧಪಟ್ಟ ಇಲಾಖೆಗೆ ಗೊತ್ತಾಗಬೇಕಾದ್ರೆ ಪತ್ರಿಕೆ ಮೂಲಕ ಹಾಕಿದರೆ ಅದು ಖಂಡಿತವಾಗಿ ಯಾವ ಅಧಿಕಾರಿಗೆ ಅಥವಾ ಯಾವ ಇಲಾಖೆಗೆ ಸಂಬಂಧಪಟ್ಟದ್ದು ಅಂತ ನೋಡಿ ಅದು ಸರಿಪಡಿಸೋ ಕೆಲಸ ಆಗ್ತದೆ. ಅದು ಕೂಡ ಒಂದು ಮಹತ್ವವಾದ ಕೆಲಸ. ಮತ್ತೆ ಪತ್ರಿಕಾಕರ್ತರು ಯಾವುದೇ ಅಮಿಷ ಅಥವಾ ಯಾವುದೇ ಒತ್ತಡಕ್ಕೆ ಮಣಿದು ವರದಿಯನ್ನು ಮಾಡಬಾರ್ದು. ಏನು ನೈಜತೆ ಉಂಟು ಅದನ್ನು ಮಾಡಬೇಕಾಗ್ತದೆ. ಯಾಕಂದರೆ ಪತ್ರಕರ್ತರಿಂದ ಅವರಿಗೆ ಬೆದರಿಕೆ ಅಥವಾ ಅವರಿಗೆ ಹೊಗಳವರು ಇದ್ದಾರೆ, ತೆಗಳವರು ಇದ್ದಾರೆ. ಆದರೆ ತನ್ನನ್ನು ತಾನು ಅರಿತುಕೊಂಡು ಟ್ರಾನ್ಸ್ಪರೆಂಟ್ ಆಗಿ ನೈಜತೆಯನ್ನು ಸಮಾಜಕ್ಕೆ ತಿದ್ದುವ ಕೆಲಸ ಅಥವಾ ಸಮಾಜಕ್ಕೆ ತೋರ್ಪಡಿಸುವ ಕೆಲಸ ಪತ್ರಕರ್ತರಿಂದ ಆಗಬೇಕು. ಒಂದು ಆಗ್ತಾ ಇದೆ, ಅದು ಕೂಡ ಇನ್ನೂ ಕೂಡ ಮುಂದುವರಿಯಲಿ. ಸಮಾಜವನ್ನು ತಿದ್ದುವ ಕೆಲಸ ಆಗಲಿ. ಸಮಾಜ ಕೂಡ ಪತ್ರಕರ್ತರನ್ನು ಗುರುತಿಸ್ತದೆ, ಗುರುತಿಸುವಂತಿಲ್ಲ. ಖಂಡಿತ ಅವರಿಗೆ ಗೌರವ ಇದ್ದೇ ಇದೆ. ಈಗ ಒಂದು ಅಧ್ಯಾಪಕರಿಗೆ ಅಥವಾ ಶಿಕ್ಷಕರಿಗೆ ಎಷ್ಟು ಜನ ಶಿಕ್ಷಕರು ಅಥವಾ ಎಷ್ಟು ಜನ ಶಿಕ್ಷಕರಿರ್ತಾರೋ ಅಥವಾ ಅವರ ಅಭಿಮಾನಿಗಳಿರ್ತಾರೋ ಅದಕ್ಕೆ ದುಪ್ಪಟ್ಟಾಗಿ ಪತ್ರಕರ್ತರು ಕೂಡ ಅಭಿಮಾನಿಗಳಿರ್ತಾರೆ. ಸಾವಿರಾರು ಗಟ್ಟಲೆ, ಲಕ್ಷಗಟ್ಟಲೆ ಅಭಿಮಾನಿ ಖಂಡಿತ ಇದ್ದಾರೆ. ನಿಮ್ಮ ಹುದ್ದೆ ಅತ್ಯಂತ ಗೌರವವಾದ ಹುದ್ದೆ, ಅತ್ಯಂತ ಜವಾಬ್ದಾರಿತವಾದ ಹುದ್ದೆ. ಅದನ್ನು ನಿಭಾಯಿಸಿಕೊಂಡು ಹೋಗೋದು ಮಾತ್ರ ನಿಮ್ಮ ಕೈಯಲ್ಲಿದೆ. ನಿಮ್ಮನ್ನು ಸಮಾಜ ಖಂಡಿತವಾಗಿ ಗುರುತಿಸ್ತದೆ. ಸಮಾಜ ನಿಮ್ಮನ್ನು ಗೌರವಿಸ್ತದೆ. ಆ ರೀತಿಯಲ್ಲಿ ನಡ್ಕೊಳ್ಬೇಕಂತ ಒಂದು ನನ್ನ ಕಳಕಳಿ. ನಿಮಗೆಲ್ಲರಿಗೂ ಪತ್ರಿಕೋದ್ಯಮದ ಒಂದು ದಿನಾಚರಣೆ ಶುಭಾಶಯ ಹೇಳ್ತಾ, ಇಂದು ಹಿರಿಯ ಪತ್ರಕರ್ತರಾದ ಅಗ್ಲಾಡಿ ಅವರನ್ನು ನೀವು ಸನ್ಮಾನಿಸಿದ್ದೀರಿ.
ಮುಖ್ಯ ಅತಿಥಿಗಳು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮಗೆಲ್ಲರಿಗೂ ಒಂದು ಸುತ್ತ ಒಂದೆರಡು ಮಾತು ತಿಳಿಸ್ತೇನೆ. ಒಳಗಿನ ಅವರ ಆಕ್ರೋಶ ಇವೆಲ್ಲವನ್ನ ಚಂದವಾಗಿ ಸನ್ಮಾನ ಪತ್ರದ ಮೂಲಕ ಕಟ್ಟಿಕೊಂಡವರು ಉದಯವಾಣಿಯ ಹಿರಿಯ ವರದಿಗಾರರು ಶ್ರೀಯುತ ಲಕ್ಷ್ಮೀ ಮಚ್ಚಿನವರು. ಅವರಿಗೆ ಒಂದು ಸಂದರ್ಭದಲ್ಲಿ ಅತ್ಯಂತ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದೀಗ ಪತ್ರಿಕಾ ದಿನದ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಸತತ 30 ವರ್ಷಗಳಿಂದ ನಾಡಿನ ಬೇರೆ ಬೇರೆ ಪತ್ರಿಕೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಕಳೆದ 13 ವರ್ಷಗಳಿಂದ ವಿಜಯವಾಣಿಯ ಜಿಲ್ಲಾ ಮುಖ್ಯ ವರದಿಗಾರರಾಗಿ ಸೇವೆ ಸಲ್ಲಿಸಿ ಕಳೆದ ಜನವರಿ ತಿಂಗಳಲ್ಲಿ ಸೇವಾ ನಿವೃತ್ತಿ ಹೊಂದಿರತಕ್ಕಂತಹ ಶ್ರೀಯುತ ಶ್ರೀಪತಿ ಹೆಗ್ಡೆ ಹಗ್ರಾಣಿ ಅವರಿಗೆ ಈ ದಿನದ ಪತ್ರಿಕಾ ದಿನದ ಗೌರವ. ದಯವಿಟ್ಟು ಎಲ್ಲ ಮುಖ್ಯ ಅತಿಥಿಗಳು ಇದನ್ನು ನೆರವೇರಿಸಿಕೊಳ್ಳಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತೇವೆ. ಇವಾಗ ಪತ್ರಿಕಾ ರಂಗ ಅದು. ಹಾಗಾಗಿ ಇಲ್ಲಿ ನೀವು ಸಾಮಾಜಿಕ ಕಳಕಳಿಯನ್ನು ನಿಯತ್ತನ್ನು ಹುಡುಗಲಿಕ್ಕೆ ಆಗೋದಿಲ್ಲ. ಅಂಥ ಪರಿಸ್ಥಿತಿಗೆ ಪತ್ರಿಕೆ ಬಂದು ಮುಟ್ಟಿದೆ. ಎಸ್ಪೆಷಲ್ KR ನಾಯಕರಿಗೂ ನನಗೂ ಸ್ವಲ್ಪ ಪರಿಚಯ ಆಗಿರೋದು ಗಲಾಟೆ ಮುಖಾಂತರನೇ ಬೇಕು ಕೊಡಲಿ. ವಿಜಯವಾಣಿಯಲ್ಲಿ ಒಂದು ವರದಿ ಅವರ ವಿರುದ್ಧವಾಗಿ ಬಂದಿತ್ತು. ಆ್ಯಕ್ಚುಲಿ ಅದರಲ್ಲಿ ಅವರಿದ್ದು ತಪ್ಪಿರಲಿಲ್ಲ. ಆದರೆ ವರದಿಗಾರನ ತಪ್ಪು ಕಲ್ಪನೆ ಆ ಒಂದು ವರದಿ ಪ್ರಕಟ ಆಯಿತು. ಆದ ನಂತರ ಅವರು ನಮ್ಮ ಪತ್ರಿಕೆ ಮೇಲೆ ಇನ್ಫಾರ್ಮೇಷನ್ ಕೇಸ್ ಹಾಕಬೇಕಾದಂಥ ಒಂದು ಹಿನ್ನೆಲೆ ಸಹಿತ ಇದ್ದರು. ಆವಾಗ ನಾನು ಅವ್ರ ಜೊತೆಗೆ ನಾನು ಮಾತಾಡ್ತೇನೆ. ಹಾಗೆ ಯಾವತ್ತೂ ಈ ಘರ್ಷಣೆ ಜೊತೆಗೆ ಈ ಸಂಬಂಧಗಳು ಬೆಳೀತಾ ಹೋದರೆ ಆ ಸಂಬಂಧಗಳು ತುಂಬ ಚೆನ್ನಾಗಿರ್ತದೆ. ನಾವು ಬೆಳಗ್ಗೆ ಇರುವ ಸೂರ್ಯ ಏರ್ತಾ ತುಂಬ ತಾಪವನ್ನು ಕೊಡ್ತಾನೆ, ಅದು ಹಿತ ಆಗಿರೋದಿಲ್ಲ. ಆದರೆ ಮಧ್ಯಾಹ್ನದ ನಂತರ ಈ 3 ಗಂಟೆ ನಂತರ ಸೂರ್ಯ ಇಳಿತಾ ತಪ್ಪನ್ನು ಕೊಟ್ಟು ಹೋಗ್ತಾರೆ. ಇದು ಶಾಶ್ವತವಾದಂಥ ಸ್ನೇಹ. ಹಾಗೆ KR ನಾಯಕರು ನನಗೂ ಸಹಿತ ಇಳಿತಾ ಸ್ನೇಹ ಆಗಿರೋದಕ್ಕೋಸ್ಕರ ಶಾಶ್ವತ ಇದೆ. ಮತ್ತು ಕಚೇರಿಯ ಅಧಿಕಾರಿಗಳವರೇ, ನನ್ನ ಸಹೋದ್ಯೋಗಿಗಳು, ಅವ್ರ ಹೆಸರೇ ಮುಂದೆ ಹೇಳಲಿಕ್ಕಿದೆ, ಮತ್ತೆ ಹೇಳ್ತಿದ್ದೆ, ಇವಾಗ ಹೇಳೋದಿಲ್ಲ. ನಾನು ಆ್ಯಕ್ಚುಲಿ ಇಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಬರ್ತಾರೆ, ಅಲ್ಲಿಯ ಕಾರ್ಯದರ್ಶಿಗಳು ಬರ್ತಾರೆ. ಅವರ ಮುಂದೆ ಈ ಸನ್ಮಾನವನ್ನು ತಗೊಳ್ಬೇಕು ಅಂತಕ್ಕಂಥದ್ದು ಆಸೆ ಇತ್ತು ನನಗೆ. ಯಾಕೆ ಅಂತಂದರೆ ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘ ಪತ್ರಕರ್ತರ ಸಂಘದ ಸದಸ್ಯತನವನ್ನು 10 ವರ್ಷದ ಉಚ್ಚಾಟನೆ ಮಾಡ್ತಿರೋ ನನ್ನ. ಇವತ್ತು ಈ ಅಧ್ಯಕ್ಷರ ಮುಂದುಗಡೆ ಇಲ್ಲೇ ಕೂತ್ಕೊಂಡು ನಾನು ಸನ್ಮಾನವನ್ನು ತಗೊಳ್ಬೇಕು ಅಂತ ಆಸೆ ಇತ್ತು. ಆಸೆ ಕೊಟ್ಟು ಇಲ್ಲಿ ಬಂದೆ. ಆದರೆ ಅವ್ರು ಇಲ್ಲಿ ಬರಲಿಲ್ಲ. ಇದು ಇಂಡೈರೆಕ್ಟ್ ಆಗಿ ಅವ್ರಿಗೆ ಅದು ತಲುಪೋದರ ಉದ್ದೇಶಕ್ಕೋಸ್ಕರ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಪತ್ರಕರ್ತರ ಸಂಘ ಹೇಗೆ ಇರಬೇಕು ಅಂತಂದರೆ, ಯಾರಿಂದ ಒಬ್ಬರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿ, ಮತ್ತಾರೋ ಒಬ್ಬರಿಗೆ ಮನೆ ಕೊಡಿ, ಮತ್ತಾರೋ ಒಬ್ಬರಿಗೆ ಸೈಟ್ ಕೊಡಿ ಅಂತ ಹೇಳ್ತಕ್ಕಂಥ ಕೆಲಸ ಪತ್ರಕರ್ತರ ಸಂಘದ ಅಲ್ಲ. ಪತ್ರಕರ್ತರ ಸಂಘದ ಕೆಲಸ ಇರ್ತಕ್ಕಂಥದ್ದು ಪತ್ರಿಕೆಯ ಬೆಳವಣಿಗೆ ದೃಷ್ಟಿಯಲ್ಲಿ, ಪತ್ರಕರ್ತ ಹೇಗಿರಬೇಕು ಅಂತ ದೃಷ್ಟಿಯಲ್ಲಿ, ಪ್ರಾಮಾಣಿಕತೆಯ ವಿಷಯದಲ್ಲಿ, ಬರವಣಿಗೆ ವಿಷಯದಲ್ಲಿ ನಿಯತಿ ಇಟ್ಕೊಳ್ಬೇಕಾಗ್ತದೆ. ಇವತ್ತು ಬೇರೆ ಕಡೆಗೆ ಪತ್ರಕರ್ತರ ಸಂಘಗಳಿದೆ. ಆದರೆ ಪತ್ರಕರ್ತರ ಸಂಘದ ಲೀಡರು ಬೆಂಗಳೂರಲ್ಲಿ, ಇಲ್ಲಿ ಅಲ್ಲ, ಅದು ಅವರ ಅಡ್ಡ
ವರದಿಗಳನ್ನು ಮಾಡ್ತಾ ಇದ್ದರೆ ಸಾಲ ಸಾಕಾಗೋದಿಲ್ಲ, ಸಾಹಿತ್ಯಾತ್ಮಕವಾಗಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಡಬೇಕು ಅಂತ. ಆದರೆ ಒಬ್ಬ ಪತ್ರಕರ್ತರಾದವನು ಪತ್ರಿಕೆಯ ವರದಿಯು ಸಹಿತ ಪತ್ರಿಕೆಯ ಸಾಹಿತ್ಯವನ್ನು ಹೊರತಾಗಿಲ್ಲ. ನಮ್ಮಲ್ಲಿ ಕೆಲವು ಹಿಂದೆ ಶಿವರಾಮ್ ಕಾರಂತ ಇರ್ಬೋದು, ಜಿ ವಿ ಗುಂಡಪ್ಪ ಇರ್ಬೋದು, ಎಲ್ಲರೂ ಸಹಿತ ಉತ್ತಮ ಪತ್ರಕರ್ತರಾಗಿಯೇ ಬಂದವರು. ಹಾಗಾಗಿ ಅದೊಂದನ್ನೇ ಅಷ್ಟಲ್ಲ, ನಮ್ಮನ್ನು ಸಹಿತ ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮವಾದಂಥ ವರದಿಗಳನ್ನು ಕೊಟ್ಟವರು ಇದ್ದಾರೆ. ಇವತ್ತು ನಮ್ಮ ಗ್ರಾಮೀಣ ಭಾಗದ ವರದಿಗಾರರನ್ನ ಗುರುತಿಸುವವರೇ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಇವತ್ತೆಲ್ಲೋ ಬೆಂಗಳೂರಿನಲ್ಲೋ ಅದೆಲ್ಲೋ ಕೂತ್ಕೊಂಡು ಅಲ್ಲೇ ಅವರ ಒಂದು ಮೆಡಾಲಿಯಂನಲ್ಲಿ ಅವರನ್ನು ಗುರುತಿಸಿ ಗೌರವಿಸ್ತಕ್ಕಂತಹ ಒಂದು ಸಂಪ್ರದಾಯ ನಡೀತಾ ಇದೆ. ಅದನ್ನು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ತಾಲೂಕು ಪತ್ರಕರ್ತರ ಸಂಘ ರೆಫರ್ ಮಾಡಬೇಕಾಗ್ತದೆ. ನೋಡಿ ಸ್ವಾಮಿ, ನಮ್ಮ ಕುಂದಾಪುರದಲ್ಲೂ ಇಂಥ ವರದಿಗಾರ ಇದ್ದಾರೆ ಅಂತ. ಹಾಗೆ ಹೇಳಿದರೆ ಮಾತ್ರ ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರತಿಭಾವಂತ ಪತ್ರಕರ್ತರಲ್ಲೂ ಸಹಿತ ಗುರುತಿಸಲಿಕ್ಕೆ ಸಾಧ್ಯ ಇದೆ. ನಿಮಗೆ ಗೊತ್ತಿರಲಿಕ್ಕಿಲ್ಲ, ಸಾಧಾರಣ 10-20 ವರ್ಷ ಇರ್ಬೋದು, 25-30 ವರ್ಷ ಆಗಿರ್ಬೋದು, ನಮ್ಮ ಉಡುಪಿ ಜಿಲ್ಲೆಯನ್ನು ಅಲ್ಲೋಲ ಕಲ್ಲೋಲ ಒಂದೇ ಅಲ್ಲ, ಇಡೀ ರಾಜ್ಯವನ್ನು ಸೆಳೆದಿರ್ತಕ್ಕಂಥ ಘಟನೆ ನಮ್ಮ ಉಡುಪಿ ಜಿಲ್ಲೆ ನಡೆಯಿತು, ರಿಪ್ಪನ್ ಚಂದ್ರರು. ಆದರೆ ರಿಪ್ಪನ್ ಚಂದ್ರರನ್ನು ಐಡೆಂಟಿಫೈ ಮಾಡಿದವರು ನಮ್ಮ ಇದೇ ಕುಂದಾಪುರದ ಬಸರೂರಿನ ಚಂದ್ರಶೇಖರ್ ಹೆಗಡೆ ಅಂತ ಹೇಳಿದ್ರು. ಅವರು ನಿಟ್ಟೂರಿನ ಸ್ಪಂದಲ್ಲಿರ್ತಕ್ಕಂಥ ಈ ಆಗುಂತಕ ಯಾರು ಅಂತ ಹೇಳ್ತಕ್ಕಂಥ ಒಂದು ವರದಿಯನ್ನು ಮುಂಗಾರಲ್ಲಿ ಮಾಡಿದ್ರು. ಅದ್ರ ನಂತರ ರಿಪ್ಪನ್ ಚಂದ್ರನ ಆಡಳಿತ ಆದ. ಇವತ್ತು ಅಂಥ ಪತ್ರಕರ್ತರು ಯಾರಿಗೆ ಗೊತ್ತಿದೆ? ನಮ್ಮ ವೃತ್ತಿ ಭಾಗದವರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಅದನ್ನೆಲ್ಲ ಬಿಟ್ಟು ಹಾಕುವ. ಇವತ್ತು ಏನು ಜಿತೇಂದ್ರ ಮುಂದೇಶ್ವರ ಅಂತ ಹೇಳೋರನ್ನ ಬಲಪಂಥೀಯ ಪತ್ರಕರ್ತ ಏನು ಹಣೆಪಟ್ಟವನ್ನು ಕಟ್ಟಿದಾರೋ, ಅದೇ ಪತ್ರಕರ್ತ ಅಜನ ಪದ್ಧತಿ ಹೇಳ್ತಕ್ಕಂಥ ಅನಿಷ್ಟ ಪದ್ಧತಿಯನ್ನು ಹೊರಗಡೆ ಪ್ರಪಂಚಕ್ಕೆ ಪರಿಚಯಿಸಿರ್ತಕ್ಕಂಥ ಜಿತೇಂದ್ರ ಮುಂದೇಶ್ವರ ಎಷ್ಟು ಜನ ಗೊತ್ತಿದೆ? ಯಾರಿಗೆ ಗೊತ್ತಿಲ್ಲ. ಅದನ್ನು ಬಿಟ್ಟು ಹಾಕೊಳ್ಬಾರ್ದು. ನಮ್ಮ ಕಾಲುಪುರದಲ್ಲೇ ಇದ್ದಾರೆ. ಇವತ್ತು ನಮ್ಮ ಕರಾವಳಿ ತೀರದಲ್ಲಿ ನಕ್ಸಲೈಟ್ಗಳನ್ನು ಪ್ರಥಮವಾಗಿ ಗುರುತಿಸಿರೋ ನಮ್ಮ ಜಾನ್ ಡಿಸೋಜ. ಎಲ್ಲೂ ಇರಲಿಲ್ಲ. ಒಂದು ಡೌಟ್ ಇತ್ತು, ಯಾವ ನಕ್ಸಲಲ್ಲಿ ಹೀಗೆ ಪಶ್ಚಿಮ ಘಟ್ಟದಲ್ಲಿ ಬಂದಿದ್ದಾರೆ ಇದ್ದಾರೆ ಅಂತಕ್ಕಂಥ ಒಂದು ಡೌಟ್ ಇದ್ದಿದ್ದನ್ನು ಜಾನ್ ಡಿಸೋಜ ಅವರು ನಕ್ಸಲರ ಹೆಜ್ಜೆ ಗುರುತನ್ನು ಸ್ಪಷ್ಟವಾಗಿ ಗುರುತಿಸಿ ಮಾಡಿದ ವರದಿಯ ನಂತರ ಜಾನ್ ಡಿಸೋಜ ಯಾರು ಗುರುತಿಸಿದ್ದಾರೆ? ಇವಾಗ ಈ ಸಂಘಗಳು ಇಲ್ಲಿ ಇರ್ತಕ್ಕಂಥ ಪ್ರತಿಭಾವಂತರನ್ನ ಗುರುತಿಸಿ ರಾಜ್ಯಕ್ಕೆ ಪರಿಚಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಹಾಗೆ ಮಾಡಿದಾಗ ನಿಜವಾಗ್ಲೂ ಸಹಾಯ ಆಗ್ತದೆ. ನೋಡಿ, ಹಾಗೆ ಹೇಳ್ತಾರೆ, ಪತ್ರಿಕೆ ಅಡ್ವರ್ಟೈಸ್ ಹಾಕ್ತೀವಿ ನಾವು, ಇಂಥದ್ದು ಕಾಪಾಡು ಮಾಡಿದ್ವಿ, ಅರ್ಜಿ ಹಾಕಿ ಪ್ರಶಸ್ತಿ ತಗೊಳ್ಳೋಕ್ಕಿಂತಲೂ ಒಂದು ಸಂಘ ಇಂಥವ್ರು ಹೀಗಿದ್ದಾರೆ, ಈಗ ಕೆಲಸ ಮಾಡಿದರೆ ಅವರು ಅಂತ ಹೇಳ್ತಕ್ಕಂಥ ಗುರುತಿಸುವ ಕೆಲಸವನ್ನು ಸಂಘ ಮಾಡೋದು ಬಿಟ್ಕೊಂಡು ಯಾವುದೋ ರಾಜ್ಯೋತ್ಸವ ಪ್ರಶಸ್ತಿಗೆ ನೀವು ಇಂಥವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತಕ್ಕಂಥ ಇನ್ಫ್ಲೂಯೆನ್ಸ್ ಮಾಡ್ತಿರಲ್ಲ, ಇದನ್ನು ನಾನು ಒಪ್ಕೊಳ್ಳೋದಿಲ್ಲ. ಇದನ್ನು ನಾನು ಖಂಡಿಸಿದ್ದೆ. ನನ್ನ ಸೋಷಿಯಲ್ ಮೀಡಿಯಾದ ಸಹಿತ ನಾನು ಅದನ್ನು ನನ್ನ ಆಳದಗಳನ್ನು ನಾನು ತೋಡ್ಕೊಂಡಿದ್ದೆ. ಯಾಕೆ ಇದನ್ನು ನಾನು ಹೇಳ್ಕೊಂಡು ನಾನು ಬೇರೆ ಸಭೆಯಲ್ಲಿ ಹೋಗಿ ಹೇಳೋದಕ್ಕೂ ಇಲ್ಲಿ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಯಾಕೆಂದರೆ ನಾನು ಒಬ್ಬ ಪತ್ರಕರ್ತನಾಗಿರೋದಕ್ಕೋಸ್ಕರ ನನಗೆ ಆ ಹಕ್ಕಿದೆ, ನನಗೆ ಆ ಹೇಳುವ ಹಕ್ಕಿದೆ, ನಾನು ಅದನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಸಂಘಗಳು ಈ ರೀತಿಯ ಕೆಲಸಗಳನ್ನು ಮಾಡಿ ಗ್ರಾಮೀಣ ಭಾಗದ ಪತ್ರಕರ್ತರನ್ನೂ ಸಹಿತ ರಾಜ್ಯ ಮಟ್ಟದಲ್ಲಿ ಗುರುತಿಸುವ ಕೆಲಸವನ್ನು ಆಗಬೇಕು. ಹಾಗಾದರೆ ನಾನು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಹನಾಗಿರಲಿಲ್ಲ? ಖಂಡಿತ ಇದೆ. ಒಂದು ಯಾರನ್ನ ಸನ್ಮಾನ ಮಾಡ್ತೀರೋ, ಯಾರಿಗೆ ಗೌರವಿಸ್ತೀರೋ, ಅವರ ಹಿನ್ನೆಲೆಯಲ್ಲಿ ಆ ಗೌರವವನ್ನು ಮಾಡಿರ್ತಕ್ಕಂಥ ಸಾಧನೆಯನ್ನು ಗುರುತಿಸಿ ಗೌರವಿಸಬೇಕಾಗ್ತದೆ. ಇವಾಗ ನಾನು ಹೇಳಿದೆ, ಜಾನ್ ಡಿಸೋಜನಿಗೆ ಒಂದು ಏನಾರ ಅಕಾಡೆಮಿ ಪ್ರಶಸ್ತಿ ಕೊಟ್ಟರು ಅಂತಂದರೆ ಆತ ನಕ್ಸಲೈಟನ್ನು ಗುರುತಿಸಿದ. ಜಿತೇಂದ್ರ ಮುಂದೇಶ್ವರ ಅವರು ಅಜನ ಪದ್ಧತಿ ಹೇಳ್ತಕ್ಕಂತಹ ಒಂದು ಪದ್ಧತಿಯ ನಿರ್ಮೂಲನೆಗೆ ಇವತ್ತು ಸಂಪೂರ್ಣವಾಗಿ ನಿರ್ಮೂಲನೆ ಆಗಿದೆ ಅಂತ ಹೇಳಿದ್ರೆ ನಾನು 1% ಇದೆ. ಆದರೆ 99% ಅದು ನಿರ್ಮೂಲನೆ ಆಗಿದ್ದರೆ ಅವ್ರ ವರದಿ ಅವರನ್ನು ಗುರುತಿಸಬೇಕಾಗ್ತದಲ್ವ? ಇವಾಗ ಚಂದ್ರಶೇಖರ್ ಹೆಗಡೆ ಅವರು ಇಲ್ಲ, ಅವರನ್ನು ಯಾವತ್ತೂ ಗುರುತಿಸಬೇಕಿತ್ತು. ಅದನ್ನು ಬಿಟ್ಟು ಹೋಗಿ ಅದನ್ನೆಲ್ಲ ಬಿಟ್ಟು ಹಾಕುವ. ನಾವು ಇರೋವರೆಗೆ ನಮ್ಮನ್ನು ಪತ್ರಿಕೆಯ ವರದಿಗಾರ, ಪತ್ರಿಕೆಯ ಹೆಸರನ್ನು ಹೇಳ್ಕೊಂಡ್ಬಿಟ್ಟು ಬೆಳೆಯೋದಲ್ಲ, ವರದಿಗಳ ಮೂಲಕ ಪತ್ರಕರ್ತರಾಗಬೇಕಾಗ್ತದೆ. ಆ ವರದಿ ಇಂಪಾರ್ಟೆಂಟ್ ಆಗ್ತದೆ, ಪತ್ರಕರ್ತರಾಗಬೇಕಾಗ್ತದೆ. ನಾನು ಸಹಿತ ಇಲ್ಲಿ ಮಂದರ್ತಿ ಪ್ರಕರಣವನ್ನು ಕೇಳಿರುವುದು, ಬಿಲ್ಲವ ಘಟನೆ. ಆ ಮಂದರ್ತಿ ಯಕ್ಷಗಾನ ಮೇಳದಲ್ಲಿ ಬಿಲ್ಲವ ಕಲಾವಿದರಿಗೆ ಜಾತಿಯ ಹಿನ್ನೆಲೆಯಲ್ಲಿ ವೇಷ ಮಾಡಲಿಕ್ಕೆ ಅವಕಾಶ ಇದೆ. 1 ವರ್ಷ ನಾವು ನಿರಂತರವಾಗಿ ಹೋರಾಟ ಮಾಡಿದ್ದರು. ನಮ್ಮ ವಿಜಯವಾಣಿಯಲ್ಲಿ ವಿಜಯ ಕರ್ನಾಟಕ ಅಂತ ನಾನು ವಿಜಯ ಕರ್ನಾಟಕ ಫ್ರಂಟ್ ಪೇಜ್ ಸ್ಟೋರಿ ಆಗಿದ್ದದು. 1 ವರ್ಷ ಆ ಘಟನೆಯನ್ನು ಹಿಡ್ಕೊಂಡ್ಬಿಟ್ಟು
ರಾಜ್ಯೋತ್ಸವ ಪ್ರಶಸ್ತಿ ನಾನು ತಗೊಂಡಿದ್ದೇನೆ. ಅದು ತೃಪ್ತಿ ಕೊಟ್ಟಿದ್ದಲ್ಲ, ಇದು ನನಗೆ ಹಠಕ್ಕೆ ಸತ್ತ ಜಯ. ಇವತ್ತು ಹೇಗೆ ಇರಬೇಕಿದ್ರೆ ಗಣೇಶ್ ಅವರು ಮಾತಾಡ್ತಾ ತುಂಬ ವಿಷಯಗಳನ್ನು ಹೇಳಿದ್ರು, ಪತ್ರಿಕೆಗಳ ಬಗ್ಗೆ ತುಂಬ ವಿಷಯಗಳನ್ನು ಹೇಳಿದರು. ನಾವು ಹಿಂದೆ ನೀವು ಮುಂಗಾರದ ಕೆಲಸ ಮಾಡಿದ್ರಿ, ನಾನು ಮುಂಗಾರದ ಕೆಲಸ ಮಾಡಿದ್ದೀನಿ. ಮುಂಗಾರದ ಕೆಲಸ ಮಾಡಬೇಕಿದ್ದು ಹೇಗಿತ್ತು, ಅದು ನಂತರ ಹೇಗಾಯಿತು ಹೇಳ್ತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ನಮ್ಮ ಪರಿಸ್ಥಿತಿ ಬಂದಿದೆ ಅಂತಂದರೆ, ನನಗೆ ಈ ಪ್ರಿಂಟ್ ಮಾಧ್ಯಮ ಬೇಡ ಅನ್ನೋ ಮಟ್ಟಕ್ಕೆ ನಾನು ಬಂದುಬಿಟ್ಟಿದ್ದೇನೆ. ನಾನು ಖಂಡಿತವಾಗಿಯೂ ಮಾಧ್ಯಮ ಈ ಪ್ರಿಂಟ್ ಮೀಡಿಯಾಕ್ಕೆ ಬರಬಾರದು ಅನ್ನೋ ನಿರ್ಧಾರವನ್ನು ಮಾಡಿಕೊಂಡೇ ನಾನು ಹೊರಗಡೆ ಬಂದಿದ್ದೇನೆ. ನಾನು ಇವಾಗ ಬರೆಯೋದನ್ನು ಬಿಟ್ಟಿದ್ದೇನೆ, ಹೊಗಳುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೇನೆ. ಅದೇ ಒಳ್ಳೆಯದಾಗ್ತದೆ ಅಂತ ನನಗೆ ನನ್ನದೇ ಆದಂಥ ಸೋಷಿಯಲ್ ಮೀಡಿಯಾದಲ್ಲಿದ್ದೇನೆ. ನಾನು ಬರೆಯುವುದು ಬಿಟ್ಟರು ಸಹಿತ ಪತ್ರಕರ್ತನಾಗಿಯೇ ಉಳಿಯುತ್ತೇನೆ, ಪತ್ರಕರ್ತನಾಗಿಯೇ ಸಾಯ್ತೇನೆ. ನಾನು ಆದರ್ಶಗಳನ್ನು ಇಟ್ಕೊಂಡಿದ್ದೇನೆ. ನಾನು ನನ್ನ ಮದುವೆ ಆಗಿದ್ದು ಕೇವಲ 25 ರೂಪಾಯಿ. ನಾನು ನನ್ನ ಹೆಂಡತಿಗೆ ಒಂದು ಗರಿಬಿಡಿ ಕೊಟ್ಟರೆ ನಾನು ಒಂದು ಬಟ್ಟೆ ಸಹಿತ ಹಾಕ್ಕೊಟ್ಟಿದ್ದಿಲ್ಲ. ಇವತ್ತಿಗೂ ನಾನು ಆದರ್ಶವನ್ನು ಕಾಪಾಡ್ಕೊಂಡಿದ್ದೇನೆ. ನಾನು ಯಾವ ಪತ್ರಿಕೆಗಳು ಹೇಳಲಿಲ್ಲ ನಾನು ಸತ್ತ ನಂತರ ನಾನು ಬಾಡಿಯನ್ನು ಡೊನೇಟ್ ಮಾಡಿದ್ದೀನಿ ಅಂತ. ಆಲ್ರೆಡಿ ನನ್ನ ಮಕ್ಕಳನ್ನ ಕೂರಿಸ್ಕೊಂಡು, ನನ್ನ ಹೆಂಡತಿಯನ್ನು ಕೂರಿಸ್ಕೊಂಡು ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೇನೆ. ನಾನು ಸತ್ತ ನಂತರ ನನ್ನ ದೇಹವನ್ನು ನೀವು ಆಸ್ಪತ್ರೆಗೆ ಡೊನೇಟ್ ಮಾಡಬೇಕು. ಅದು ನಂತರ ಯಾವುದೇ ಪೂರ್ವ ಕರ್ಮಗಳನ್ನು ಮಾಡಲಿಕ್ಕಿಲ್ಲ ಅಂತಕ್ಕಂಥ ನಾನು ಆದರ್ಶಗಳನ್ನು ಇಟ್ಕೊಂಡೇ ಬರ್ತಿದ್ದೀನಿ. ಹಾಗೆ ಜೊತೆಗೆ ಇನ್ನು ಕೆಲವು ಥ್ಯಾಂಕ್ಸ್ಗಳನ್ನು ನನಗೆ ಹೇಳಬೇಕಾಗ್ತದೆ. ನಾನು ಇಲ್ಲಿ ಕರಾವಳಿಗೆ ಪತ್ರಕರ್ತನಾಗಿ ಬರಲಿಲ್ಲ. ನಾನು ಕನಸಲ್ಲೂ ಸಹಿತ ನಾನು ಪತ್ರಕರ್ತನ ಆಗಬೇಕು ಅಂತಕ್ಕಂಥ ಯೋಚನೆ ಸಹಿತ ನನಗಿರಲಿಲ್ಲ. ನಾನು ಇಲ್ಲಿ ಪ್ರಥಮವಾಗಿ ಅನಿವಾರ್ಯ ಕಾರಣದಿಂದ ನಾನು ಕುಂದಾಪುರದಲ್ಲಿ ಬರಬೇಕು, ಕುಂದಾಪುರ ಉಳಿಬೇಕಾಯ್ತು, ಇಲ್ಲಿ ಬರಬೇಕಾಯಿತು. ನಾನು ಕುಂದಾಪುರಕ್ಕೆ ಫಸ್ಟ್ ಬಂದಾಗ ನನಗೆ ಪ್ರಥಮವಾಗಿ ಪರಿಚಯ ಆಗಿದ್ದು ರಾಮಕೃಷ್ಣ ಹೆಗಡೆ ಅವರು, ಇಲ್ಲದೆ ಕಾಣಿಸ್ತದೆ. ನಾನು ಬಸ್ ಇಳಿದ ತಕ್ಷಣ ಹರಿಪ್ರಸಾದ್ ಭವನ ಹತ್ರ ಹೋದಾಗ ರಾಮಕೃಷ್ಣ ಹೆಗಡೆ ಅವರು ಒಳ್ಳೆ ಪೀಡ ಹಾಕೊಂಡು ರಂಗರಾದ ತುಟಿಯಲ್ಲಿ ನಿಂತ್ಕೊಂಡಿದ್ರು. ನಾನು ಹೇಳಿದೆ, ಸ್ವಾಮಿ ನಾನು ಹೀಗೆ ಕೊಡುವುದು, ನಾನು ಇಲ್ಲಿಗೆ ಶರ ಮಾಡಲಿಕ್ಕೆ ಕೆಲಸ ಇದೆ ಅಂತ ಕೇಳ್ಕೊಂಡು ಬಂದಿದ್ದೀನಿ. ನಾನು ವೆಂಡರ್ ಲೈಸೆನ್ಸ್ ಇತ್ತು ಬಾರದು, ಆವಾಗ ವೆಂಡರ್ ಲೈಸೆನ್ಸ್ ಆಗಬೇಕಿತ್ತು, ಶರ ಮಾಡಿಬೇಕಿದ್ರೆ ನಾನು ಆ ಕೆಲಸ ಹುಡ್ಕೊಂಡು ಬಂದಿದ್ದೀನಿ. ದಯವಿಟ್ಟು ಯಾರ ಕೆಲಸ ಇದ್ದರೆ ಕೊಡಿಸಿ ಅಂತ. ಅಲ್ಲೇ ನನಗೆಲ್ಲ ಸುಮ್ಮನೆ ಪರಿಚಯ ಇದಪ್ಪ ಅಂತ ಹೇಳಿ ಸೀದಾ ಇಲ್ಲಿ ವೆಸ್ಟ್ ಕೋಸ್ಟ್ ವೈನ್ ಇದೆಯಲ್ಲ, ವೆಸ್ಟ್ ಕೋಸ್ಟ್ ವೈನ್ ಅಂತ ಕರ್ಕೊಂಡೋಗಿ ಹೀಗೆ ಮಾಡಿ ಇವರಿಗೆ ವೆಂಡರ್ ಲೈಸೆನ್ಸ್ ಎಲ್ಲ ಇದೆ, ಇದು ಕೆಲಸ ಕೊಡಬೇಕು ಇವರಿಗೆ ಅಂತ. ಶರ ಮಾಡ್ತಾರೆ, ಅಳಿತಾರೆ ಇವರು ಅಂತ. ಅವ್ರು ಇವಾಗ ಸದ್ಯಕ್ಕೆ ನಮ್ಮಲ್ಲಿ ಕೆಲಸ ಜನ ಇದ್ದಾರೆ, ಮತ್ತೆ ಹೇಳುವ ಅಂತ ಹೇಳಿದ್ರು. ಅನಿವಾರ್ಯ ಆ ಕೆಲಸ ಶರ ಹೋಗಕ್ಕೆ ಅಳಿಯುವ ಕೆಲಸ ಕರಾವಳಿ ಬಂದು ತಪ್ಪಿತ್ತು. ಅದ್ರ ನಂತರ ಪ್ರಿಂಟಿಂಗ್ ಬಗ್ಗೆ ತುಂಬ ಅನುಭವ ಇತ್ತು. ನಾನು ನಿಮ್ಮ ಕ್ರಿಕೆಟ್ನಲ್ಲಿ ಆಲ್ಔಟ್ ಅಂತ ಹೇಳ್ತಾರಲ್ಲ, ನಿಮ್ಮ ಹಿಂದೆಯಿಂದ ಪ್ರಿಂಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಕಂಪೋಸ್ ಬಂದರೆ ಪ್ರಿಂಟಿಂಗ್ ಬರ್ತಿರಲಿಲ್ಲ, ಪ್ರಿಂಟಿಂಗ್ ಬಂದರೆ ಬೈಂಡಿಂಗ್ ಬರ್ತಿರಲಿಲ್ಲ, ಬೈಂಡಿಂಗ್ ಬಂದರೆ ಸೆಕ್ಷನ್ ಬೈಂಡಿಂಗ್ ಬರ್ತಿರಲಿಲ್ಲ. ನಾನು ಎಲ್ಲರೂ ಮುಳುಗಿ ಕುಡಿದವರು ಅದರಲ್ಲಿ. ನಾನು ಇಲ್ಲಿ ಮನೆಗೆ ಏನು ಮಾಡಿದೆ, ಇಲ್ಲಿ ಕರಾವಳಿಯಲ್ಲಿ ಪ್ರಿಂಟಿಂಗ್ ವಿಷಯ ರಿಪೇರಿ ಮಾಡಲಿಕ್ಕೆ ಶುರು ಮಾಡಿದೆ. ನಾನು ಆಲ್ರೆಡಿ ನಿಮ್ಮ ಮಂಗಳೂರಿಂದ ಗೋವಾದವರಿಗೆ ಪ್ರಿಂಟಿಂಗ್ ವಿಷಯ ರಿಪೇರಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸ್ವಲ್ಪ ದಿವಸ ಆದ ನಂತರ ಅದನ್ನು ಬಿಟ್ಟು ಮತ್ತೆ ಹೃದಯ, ಇಲ್ಲಿ ನಮ್ಮ ವೃಂದಾವನ ಒಳಗಡೆಗೆ ವಿನೋದ್ ಪ್ರಿಂಟಿಂಗ್ ಪ್ರೆಸ್ ಅಂತ ಇತ್ತು, ಅಲ್ಲಿ ಹೃದಯ ಪ್ರಿಂಟಿಂಗ್ ಪ್ರೆಸ್ ಓನರ್ ಅವರು ಹೊಸದಾಗಿ ಓಪನ್ ಮಾಡಿದ್ರು. ಕಾಲ ಜೊತೆಗೆ ಬರುತ್ತೆ, ಅಲ್ಲಿ 8 ವರ್ಷ ಅಂತ ಕೆಲಸ ಮಾಡಿದೆ. ಅದು ಆದ ನಂತರ ಸರಿಯಾಗಿತ್ತು ಸರಿಯಿಲ್ಲ ಅಂತ ಅದನ್ನು ಬಿಟ್ಟಾಕಿ ನಿಮಗೆ ಶಾಸ್ತ್ರೀಯ ಪಾಲಕದ ಕಾರಣ ಇವರಲ್ಲೇ. ಇವಾಗ ಜಾತೀಯತೆ ಮತ್ತು ನಮ್ಮನ್ನು ಹೆಚ್ಚಾಗಿ ಬ್ರಾಹ್ಮಣರಾಗಿ ನಾನು ನಂದಪ್ಪಲ್ಲ, ಆದರೂ ಸಹಿತ ನಮ್ಮನ್ನು ಮುನುವಾದಿಗಳು ಅಂತ ಹೇಳ್ತಾರೆ. ಆದರೆ ನಾನು ಫಸ್ಟ್ ಕಾರಣ ಕೆಲಸ ಮಾಡಿದ್ದು ನಮ್ಮ ಇದು ಕಲಾವತಿಯವರ ಮನೆ ಕಾಂಡ್ರೆಯವರ ಕೆಲಸ ಮಾಡಿದವರು ಒಂದೊಂದು. ನಾನು ಅವ್ರ ಟೀ ಕುಡಿದಿದ್ದೀನಿ, ನಾನು ಚಹಾ ಕುಡಿದಿದ್ದೀನಿ, ಊಟ ಮಾಡಿದ್ದೀನಿ. ನನಗೆ ಅಲ್ಲಿ ಏನು ಡಿಫ್ರೆನ್ಸ್ ಆಗಲಿಲ್ಲ. ಕಾಲ ಆದ ನಂತರ ಇದು ಬೇಡ ಅಂತ ಯಕ್ಷಗಾನ ಮುಂಚಿತ್ತು, ಯಕ್ಷಗಾನ ಚಟ ಆಯ್ತು ಅಂತ ಯಕ್ಷಗಾನಕ್ಕೆ ಹೋದೆ. 2 ವರ್ಷ ಯಕ್ಷಗಾನಕ್ಕೆ ಹೋಗಿ ಎಲ್ಲಿವರೆಗೆ ನಾನು ಬಂದಿದ್ದರೆ ಪಾಪರಾದೆ. ಕೊನೆಗೆ ನನ್ನ ಹೆಂಡತಿ ಗೇರು ಬೀಜ ಕಾರ್ಖಾನೆಗೆ ಕೆಲಸ ಹೋಗಬೇಕಾಯಿತು. ನಾನು 6 ಕಲ್ಕಡಿತಾ ಇದ್ದೆ. ಅದ್ರ ನಂತರ ಮತ್ತೆ ಪುನಃ ವಾಪಸ್ ನಾನು ಪತ್ರಿಕೆ ಬರಲಿಕ್ಕೆ ಕಾರಣ ಎಲ್ಲರೂ ಇವಾಗೆಲ್ಲ ಹೇಳ್ತಾರೆ ನಮ್ಮ ಒಟ್ಟರಸೆಯವರು ಹಾಗಿದ್ರು ಹೀಗಿದ್ರು ಅಂತ. ಆದರೆ ಒಟ್ಟರಸೆಗೆ ಅತಿ ಹತ್ತಿರದಿಂದ ಕರ್ಕೊಂಡವ್ ನಾನು, ಅವರಿಗೆ ಅವ್ರ ಜೊತೆಗೆ ಬೀಡಿಸಿ ಅಂತ ಮಾತಾಡಿದವ್ ನಾನು. ಬಾರಯ್ಯ ನೀನು ಪತ್ರಿಕೆಗೆ ಅಂತ ಕರ್ಕೊಂಡು ಮುಂದೆ ಕರ್ಕೊಂಡೋದ್ರು ನಾನು ಅವರು. ಆದರೆ ಇವತ್ತು ಒಟ್ಟರಸೆಗೆ ಹೆಸರು ಕೊಟ್ಬಿಟ್ಟು ಯಾರ್ಯಾರು ಏನಾದ್ರು ಪ್ರಶಸ್ತಿಗಳನ್ನು ಕೊಡ್ತಾರೆ. ಒಟ್ಟರಸೆಗೆ ಸತ್ತ ನಂತರ ಒಟ್ಟರಸೆಗೆ ಹೇಗೆ ಎಡಪಂಥೀಯರಾಗಿದ್ರು, ಅದು ನಂತರ ಹೇಗೆ ಬಲಪಂಥಕ್ಕೆ ಬಂದರು ಅಂತೇಳಿ US ಷಡಯರಿದ್ರೆ ಇಲ್ಲಿ ಗೊತ್ತಿರ್ತಿದ್ದು, ಅವರು ಇಲ್ಲ ಅಂತ ಕಾಣ್ತದೆ. ಹೇಗೆ ಬದಲಾದ್ರು ಅಂತ ಹೇಳ್ತಕ್ಕಂಥದ್ದು. ಇವಾಗ ಶಶಿಧರ ಹೆಬ್ಬಾಳೆ ಅಷ್ಟೇ ನನಗೆ ಪರಿಚಯ ಆಗಿದ್ದು ವಿನಯ್ ಮಾಸ್ ಅಂಗಡಿ ಎದುರುಗಡೆಗೆ. ಆವಾಗ ನಾನು ವಿಜಯ ಕರ್ನಾಟಕದಿಂದ ಇವನ ಇದ್ದೆ, ಹೆಚ್ಚು ವರ್ಷ ವಿಜಯ ಕರ್ನಾಟಕದಲ್ಲಿದ್ದೆ. ಇವರು ಲೋಯರು, ಇವರೊಂದು ಯಾವಾಗಲೂ ಕೈ ಇಟ್ಕೊಂಡು ಇರ್ತಿದ್ದಾರೆ. ಇವಾಗ ನಮಗೂ ಅವ್ರಿಗೆ ಎಷ್ಟು ಆತ್ಮೀಯತೆ ಇದೆ ಅಂದರೆ, ನಾನು ಶಶಿಧರ ಹೆಬ್ಬಾಳೆಯವರಿಗೆ ವಿನಯ್ ಮಾಸ್
ಅಲ್ಲಿಯೇ ನಮ್ಮ ಆತ್ಮೀಯತೆ ಯಾರಲ್ಲಿ ಜಾಸ್ತಿ ಆಗಿರ್ತದೆಯೋ ಅದು ಆಟೋಮೆಟಿಕ್ ಆಗಿ ಏನು ಬರ್ತಾರೆ ಬಂದ್ಬಿಡ್ತದೆ. ನಾನು ಅವನಿಗೆ ನೀನು ಹೋಗುತ್ತದೆ ಮಾತಾಡೋದು. ಆದರೆ ನನ್ನ ಮತ್ತು ಅವರಲ್ಲಿ ಅಭಿಪ್ರಾಯ ಭೇದಗಳಿದೆ, ಸಿದ್ಧಾಂತ ಭೇದಗಳಿದೆ. ನಾನು ಒಂದು ಸಿದ್ಧಾಂತಕ್ಕೆ ಕಟ್ಟಿಬಿದ್ದವನಲ್ಲ. ಎಡಕ್ಕೂ ಇಲ್ಲ, ಬಲಕ್ಕೂ ಇಲ್ಲ, ನುಡುಗೂ ಇಲ್ಲ. ಎಲ್ಲವುದನ್ನು ಯಾರು ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳುವಲ್ಲ. ಆ ರೀತಿಯಾಗಿ ಅದು ಸಹಿತ ನಮ್ಮ ಸ್ನೇಹಿತರ ಸಂಬಂಧ ಆಗಲಿಲ್ಲ. ಇವತ್ತಿಗೆ ಅವರಲ್ಲಿ ಬರ್ತಕ್ಕಂಥ ಸ್ಟೇಟಸ್ನಲ್ಲಿ ಸ್ವಲ್ಪ ತಿದ್ದು ಕೂಡ ಇರ್ಬೋದು, ಕೆಲವರು ಒಪ್ಕೊಳ್ಬೋದು, ಕೆಲವರು ಒಪ್ಪದೇ ಇರ್ಬೋದು. ಅದು ನನ್ನ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದರ ನಂತರ ನನ್ನ ಎಳೆಯ ಮಿತ್ರರಿದ್ದರು. ಹೆಚ್ಚು ಪಕ್ಷ ಕುಂದಾಪುರದ ಯಾವ ಮೂಲೆಯನ್ನು ಆಗಿರಲಿಲ್ಲ. ಒಂದು ಕೊರೋನಾ ಒಂದು ಬರದೆ ಹೋಗಿದ್ದರೆ ಅದು ಮುಂದುವರಿಕೆಯಿಂದ ಏನು ಗೊತ್ತಿಲ್ಲ. ಅದರಲ್ಲಿ ಒಂದು ಎಳೆಯ ಮಿತ್ರ ಶ್ರೀಕಾಂತ್ ಹೆಮ್ಮಾಡಿ, ಯೋಗೀಶ್. ಇವತ್ತು ನಾವು ಎಲ್ಲೆಲ್ಲಿ ಹೋಗಿದ್ದೀವಿ ಅಂತ ಹೇಳ್ತಕ್ಕಂಥದ್ದೇ ನಮಗೆ ಗೊತ್ತಿಲ್ಲ. 2 ವರ್ಷ ಎಲ್ಲೆಲ್ಲ ತಿರುಗಿದ್ದೀವಿ, ಎಂತೆಂಥ ಸ್ಟೋರಿಗಳನ್ನು ಮಾಡಿದ್ವಿ ನಾವು. ಕೊರೋನಾದ ನಂತರ ನಮ್ಮ ಕಂಪನಿ ಬೇರೆ ಆಯಿತು, ಬೇರೆ ಬೇರೆ ಇದು ಅಲ್ಲಿ ಈಗ ಪತ್ರಿಕೆ ಅವರು ಬಿಟ್ಟು ಹೋದ್ರಂತೆಲ್ಲ ಆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ನಮ್ಮನ್ನು ಒಡೆದು ಆ ಗ್ಯಾಪು ಮತ್ತೆ ಒಟ್ಟು ಸೇರಲಿಕ್ಕೆ ಆಗಲಿಲ್ಲ. ನಿವೃತ್ತಿ ಆದ ನಂತರ ಏನು ಅಂತ ಹೇಳ್ತಕ್ಕಂಥದ್ದು ಟೆನ್ಷನ್ ಆಯಿತು. ನಾನು ಮನೆಯಲ್ಲೇ ಇರಬೇಕು ಅಂತ ಹೇಳ್ತಕ್ಕಂಥ ನಿರ್ಧಾರ ಮಾಡಿದೆ. ಮತ್ತು ಪುನಃ ನಾನು ಇವಾಗ ಏನು ಹೊಗಳ್ತೀನಿ ಅಂತ ಹೇಳಿದ್ನಲ್ಲ, ಅದು ಮಾಡಬೇಕು ಅಂತ ನಿರ್ಧಾರ ನಾನು ಮಾಡ್ಕೊಂಡಿರಲಿಲ್ಲ. ಹೀಗೆ ಹೇಳಬೇಕಿದ್ರೆ ಯಾವತ್ತೂ ಈ ಪತ್ರಕರ್ತ ಬ್ಯುಸಿಯಾಗಿರ್ತಾನೋ, ಜನರೊಟ್ಟಿಗಿರ್ತಾನೋ, ಅವನ ಮನೆಗೆ ಕೂತ್ಕೊಂಡ್ರೆ ಫುಲ್ಲಾಗಿ ಕೂತ್ಕೊಂಡ್ರೆ ಅವನ ಮೆಂಟಲ್ ಸತ್ಯ. ನಾನು ಸಾಧಾರಣ 25 ದಿವಸ ಮನೆಯಲ್ಲಿ ಕೂತು ಅನುಭವಿಸಿರೋ ವೇದನೆ ಇತ್ತಲ್ಲ, ಕೊನೆಗೆ ನನ್ನ ಹಿರಿಯ ಮಿತ್ರ ಸುನೀಲ್ ಈ ನನ್ನ ಸಮಸ್ಯೆಗೆ ಬಾಧೆಪಟ್ಟರು. ಸುನೀಲ್ ನಾನು ಹಿಂದೊಮ್ಮೆ ಅವರಿಗೆ ನಾನು ಈಗ ರಿಟೈರ್ಡ್ ಆಗ್ತೀನಿ ಅಂತ ನನಗೆ ಗೊತ್ತಿತ್ತು. ಆವಾಗ ಸುನೀಲ್ ಗಮನ ತಗೊಂಬಂದಿದ್ದರು. ಸುನೀಲ್ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನಗೆ ಅಂತ. ಅವಾಗ ಒಂದು ಸಜೆಷನ್ ಕೊಟ್ಟಿದ್ದವರೇ, ಇಲ್ಲ ನೀವು ಹೀಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ನೀವು ಏನಾದ್ರು ರಿಪೋರ್ಟ್ ಆಗ್ಬೋದು ಅಂತ. ನಾನು ಆವತ್ತಿಂದ ಟ್ರೈ ಮಾಡ್ತಾ ಇದ್ದೆ. ಬಟ್ ನಾನು ಏನು ಮಾತಾಡ್ತಿದ್ದೀನೋ ಆ ಮಾತು ಶೂಟ್ ಆಗ್ತಾ ಇರಲಿಲ್ಲ. ನಾನು ಸುನೀಲಿಗೆ ಒಂದು ವಿಡಿಯೋ ಹಾಕಿದೆ. ವಿಡಿಯೋ ಹಾಕಿ ಇದು ನೋಡಪ್ಪ ನನಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಒಟ್ಟು ಹಾಕಿದೆ. ಮತ್ತು ಮಾತನೇ ಸಲ ಹೋದೆ, ಇಲ್ಲ ಸುನೀಲ್ ನನ್ನ ಆಗೋದಿಲ್ಲ, ನಾನು ಬಿಟ್ಬಿಡ್ತೇನೆ, ಆಗೋದಿಲ್ಲ. ಏನಾಗಿದೆ ಸಮಸ್ಯೆ ಏನು ಅಂತ. ಇಲ್ಲ ವಾಯ್ಸ್ ಶೂಟ್ ಆಗ್ತಾ ಇಲ್ಲ, ಇವಾಗ ನಾನು ಮಾತಾಡಿದ್ದೆ ನನಗೆ ಸರಿ ಅಂತ ಕಾಣ್ತಾ ಇಲ್ಲ, ಹಾಗಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಯಾರು ಹೇಳಿದ್ರು ಎಲ್ಲ ಸರಿಯಾಗಿದೆ ಅಂತ ಅವರೇ ಆ ವಿಡಿಯೋವನ್ನು ಸಂಪೂರ್ಣವಾಗಿ ಎಡಿಟ್ ಮಾಡಿ ಅವರೇ ನನ್ನ ಬರೀ ಮೀಡಿಯಾ ಫೋಕಸ್ ಮಾತ್ರ ನಾನು ಹಚ್ಚಿಟ್ಕೊಂಡಿದ್ದೆ. ಅವರೆಲ್ಲ ಸರ್ಚ್ ಮಾಡಿ, ಇಲ್ಲ ಮೀಡಿಯಾ ಫೋಕಸ್ ಅಂತ ಹೇಳ್ತಕ್ಕಂಥ ತುಂಬ ಚಾನಲ್ಗಳಿದೆ, ಇದು ನೆಕ್ಸ್ಟ್ ಏನಾದರೂ ಸರ್ಚ್ ಮಾಡಕ್ಕೆ ಹೋದಾಗ ಬೇರೆ ಬೇರೆ ಚಾನಲ್ಸ್ ತಿರುಗಿ ಸಿಗೋದಿಲ್ಲ ಅಂತೇಳಿ ಅಲ್ಲ ಜಿಮೇಲ್ ಮೀಡಿಯಾ ಎಮ್ಮು ಕ್ಯಾಪಿಟಲ್ ಲೆಟ್ರು, ಫೋಕಸ್ ಎಸ್ ಕ್ಯಾಪಿಟಲ್ ಲೆಟ್ರು, ಮತ್ತೆ ಎಸ್ ಹೆಚ್ ಅಂತ ಹೇಳ್ತಕ್ಕಂಥ ಹೆಸರನ್ನು ಕೊಟ್ಟು ಅವರೇ ಯೂಟ್ಯೂಬಿಗೆ ಅದನ್ನು ಹಾಕಿ ಮತ್ತೆ ಕೊಡೋದು ಅಂತ ಹೇಳಿದ್ರು. ಕೇಳಿದಾಗ ಒಟ್ಟಿಲ್ಲ, ನಾವು ಸುಧಾರಿಸ್ಕೊಂಡು ಒಟ್ಟಿಲ್ಲ ಅಂತೆಲ್ಲ ಮಾಡಬಹುದು ಅಂತಕ್ಕಂಥ ಧೈರ್ಯ ಬಂತು ನನಗೆ. ಅದರ ನಂತರ ಇವಾಗ 3 ತಿಂಗಳು ನಾನು ನಿರಂತರವಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಇನ್ನೂ ಸಹಿತ ಇವಾಗ ಏನು ಪತ್ರಿಕೆಯಲ್ಲಿ ಇನ್ನು ವಿಜಯವಾಣಿಯಲ್ಲಿದ್ದು ಇವಾಗ ಕುಮಟಾ ಗೋವಿಂದಪ್ಪನ ಪ್ರಕರಣ ಅದು ನನಗೆ ಸಾಕ್ಷಿ ಹೇಳ್ತದೆ. ಸಾಮಾಜಿಕ ಬಹಿಷ್ಕಾರ ನನ್ನ ಹೆಸರನ್ನು ಉಳ್ಕೊಂಡಿದೆ. ನನಗೆ ಬೆಂಗಳೂರಿಗೆ ಹೋದ ಸಹಿತ ಬೆಂಗಳೂರಿನಲ್ಲಿ ಆಟೋ ರಿಕ್ಷಾಗಳಿಗೆ ಸಂಬಂಧಪಟ್ಟಿರುವ 62 ಸೀರಿಯಲ್ ಮಾಡಿದ್ದೇನೆ ನಾನು. ಇವತ್ತಿಗೂ ಸಹಿತ ಅದು ಬೆಂಗಳೂರಲ್ಲಿ ದಾಖಲೆಗಳು. ಇವತ್ತು ನಾನು ಬೆಂಗಳೂರಿಗೆ ಹೋದರೆ ರಿಕ್ಷಾದಲ್ಲೆಲ್ಲ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಇದು ನನ್ನ ದಾಖಲೆ. ವಿಜಯವಾಣಿಯಲ್ಲೂ ಸಹಿತ ನಾನು ನನ್ನದೇ ಆದಂಥ ಚಾನಲ್ ಅನ್ನಿಸ್ಕೊಡ್ತೆ. ಯಾಕೆಂತಂದರೆ ಉಡುಪಿಯಲ್ಲಿ ನಿತ್ಯಗಿರಿಯು ನಗರಸಭೆ ಅಂತ ಹೇಳ್ತಕ್ಕಂಥ ಒಂದು ಸೀರಿಯಲ್ 32 ವಾರ್ಡ್ಗಳನ್ನು ಸಹಿತ ನಾನು ಒಬ್ಬನೇ ಉಡುಪಿಯಲ್ಲಿ ಒಬ್ಬನೇ ರಿಪೋರ್ಟ್ ಆಗಿದ್ದು 32 ವಾರ್ಡ್ಗಳಿಗೂ ಸಹಿತ ಸಂಬಂಧಪಟ್ಟಿರುವ ಸ್ಟೋರಿಗಳು ಮಾಡ್ತಾರೆ. ಅದರ ನಂತರ ಕುಂದಾಪುರ ಬಂದು ಸಹಿತ ಇಲ್ಲಿಯ ಇರುವ 23 ವಾರ್ಡಿಗೂ ಸಹಿತ ನಾವು ನಿಮ್ಮೊಂದಿಗೆ ಹೇಳ್ತಕ್ಕಂಥ ಒಂದು ಅಂಕಣವನ್ನು ಮಾಡಿಕೊಂಡು ಪುನಃ ಇಲ್ಲಿ 23 ವಾರ್ಡಿಗೂ ಸಂಬಂಧಪಟ್ಟಿರುವ ಎಲ್ಲ ಚಿತ್ರವನ್ನು ನಾನು ತೆಗೆದಿಟ್ಟಿದ್ದೆ. ಬೇರೆ ಮಾಡಿರ್ಬೋದು, ಆದರೆ ಪಟ್ಟಿ ಮಾಡಿದ್ದು ಯಾರು ಹೇಳಿದರೆ ಶ್ರೀಪತಿ ಜಗನ್ ಅಂತ ಹೇಳಬೇಕಲ್ವ. ಹಾಗೆ ಮಾಡಿ ಆ ಕೆಲಸಗಳನ್ನ ಮಾಡಿ ಅದಕ್ಕೆ ನಾನು ಹೇಳಿದ್ದು ಪತ್ರಿಕೆ ನೀನ್ಯಾರಪ್ಪ ವಿಜಯವಾಣಿ ವರದಿಗಾರ, ನೀನ್ಯಾರಪ್ಪ ವಿಜಯ ಕನ್ನಡ ಅದಲ್ಲ, ವರದಿಗಾರ ಮುಖಾಂತರ ಪತ್ರಕರ್ತ ಗುರುತಿಸ್ಕೊಳ್ಳೋ ಹಾಗಾಗಿ ಮಾತ್ರ ಅವನು ಮಾಡಿರುವ ಕೆಲಸಗಳಿಗೆ ಅವನ ವರದಿಗಳಿಗೆ ಒಂದು ಮನ ಸಿಗ್ತದೆ, ಒಂದು ಗೌರವ ಸಿಗ್ತದೆ ಅಂತಕ್ಕಂಥ ನಾನು ಅಭಿಮಾನ. ಜೊತೆಗೆ ದಯವಿಟ್ಟು ನಾಗರಾಜ ರಾಯಪ್ಪ ಭಟ್ರ ಒಂದು ಇಲ್ಲಿಯ ನಾನು ಪತ್ರಕರ್ತರ ಸಂಘದ ಸನ್ಮಾನ ಒಪ್ಪಿಕೊಳ್ಳಕ್ಕೆ 2ನೇ ಕಾರಣ ನಾಗರಾಜ ರಾಯಪ್ಪ ಭಟ್ರ. ಈಗ ನನಗೊಬ್ಬರಿಗೆ ನೆನಪಾಗಿ ಉಳಿದಿಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಸಹಿತ ಅವರ ನೆನಪಿದೆ. ಯಾಕೆಂತಂದರೆ 2 ದಶಕದ ಹಿಂದೆ ನಾನು ಬದುಕ್ತೀನಿ ಅಂತ ಹೇಳ್ತಕ್ಕಂಥದ್ದು ನಾನು ನೆನೆಸ್ಕೊಂಡಿರಲಿಲ್ಲ. ಅದು ಹೇಗೆ ಬದುಕಿದ್ದೆ ಗೊತ್ತಿಲ್ಲ, ಯಾರು ಹೇಳಿಲ್ಲ ನನಗೆ. ನನ್ನ ಮಕ್ಕಳೊಬ್ಬಳು
ಜನಸಂಖ್ಯೆಯ ದಿನಾಚರಣೆಯ ನಿಮಿತ್ತ ಈ ಪುಷ್ಪವನ್ನು ಮುಂದೆ ಇಡುವ ಮೂಲಕ ಶುಭಾಶಯಗಳನ್ನು ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಾಗರಾಜ ನಾಯಕಮಠ ಅವರ ಋಣ ನನ್ನ ಮೇಲೆ ತುಂಬ ಇದೆ. ಆ ಋಣದ ಭಾಗವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಅಂತಲೂ, ಜೊತೆಗೆ ಕೆಲವೊಂದು ವಿಷಯಗಳನ್ನು ಪತ್ರಕರ್ತರ ಜೊತೆಗೆ ಹಂಚಿಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸನ್ಮಾನಕ್ಕೆ ನಾನು ಒಪ್ಕೊಂಡಿದ್ದು ಬಂದಿದ್ದೇನೆ. ಇಂದಿನ ಕಾರ್ಯಕ್ರಮ